Hello everyone. Let's continue today the remaining concepts of body fluids and circulation. Okay? Yes. Dear students, a warm welcome to Sankalpa Learning Solution. Yeah, let's continue the remaining concept. We already discussed how body fluids are formed in the body and what are they majorly have and how they circulate. How they circulate ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಸೊ ಮೆಜಾರಿಟಿ ನಿನ್ನೆ ನಾವೇನ್ ನೋಡ್ತಾ ಹೋದ್ವಿ, ಬ್ಲಡ್ ಅಲ್ಲಿರುವಂತ ಕಂಪೋನೆಂಟ್ಸ್ ಪ್ಲಾಸ್ಮಾ ಮತ್ತೆ ಸಿರಮ್. ಸೊ ಬ್ಲಡ್ ಎಲ್ಲ ಇಂಡಿವಿಜುವಲ್ ಒಂದೇ ತರ ಇರೋದಿಲ್ಲ. ದಟ್ ಹ್ಯಾವ್ ಮೇಜರ್ಲಿ 4 ಟೈಪ್ಸ್, AB and O. So the blood have majority of the nutrient also, inorganic constant also. So that's why blood is very important for all parts of the body. That's why this should be circulated in a cyclic manner. ಯಾಕಂದ್ರೆ ನಮ್ಮ ಎಂಟೈರ್ ಬಾಡಿ ಸಿಸ್ಟಮ್ ಅಲ್ಲಿ ಬ್ಲಡ್ ಏನಾಗಬೇಕು, ಸರ್ಕ್ಯುಲರ್ ಅಂದ್ರೇನು, ಎಲ್ಲ ಬಾಡಿಯಲ್ಲೂ ಕೂಡ ರನ್ ಆಗ್ತಾ ಇರಬೇಕು. ಜಸ್ಟ್ ಲೈಕ್ ಅ ಸರ್ಕ್ಯುಲರ್ ಅಂದ್ರೇನು, ವೃತ್ತಾಕಾರದಲ್ಲಿ ಹೋಗ್ತಾ ಇರಬೇಕು. ಆಗ ಮಾತ್ರ ಏನಾಗುತ್ತೆ, ಒಂದ್ ಕಡೆಯಿಂದ ಬೇಡದೇ ಇರೋ ಕಂಟೆಂಟ್ ಅನ್ನ ತಗೊಂಡ್ ಬರುತ್ತೆ, ಇನ್ನೊಂದು ಕಡೆಯಿಂದ ಬೇಕಾಗಿರೋ ಕಂಟೆಂಟ್ ಅನ್ನ ಪ್ರತಿಯೊಂದು ಕೂಡ ಬಾಡಿಗೆ ಮೂವ್ ಮಾಡ್ತಾ ಇರುತ್ತೆ. ಓಕೆ, ಸೊ ಎಸ್, ಲೆಟ್ಸ್ ಸ್ಟಾರ್ಟ್ with this. In last session, we already also discussed what is heart, okay, and how they are formed. ಮೇಜರ್ ಆಗಿ ಪೆರಿಕಾರ್ಡಿಯಂ ಅನ್ನೋ ಒಂದು ಪುಟ್ಟ ಬ್ಯಾಗ್ ಅಲ್ಲಿ ಏನಾಗಿದೆ, ನಮ್ಮ ಎಂಟೈರ್ ಸರ್ಕ್ಯುಲೇಷನ್ ಸಿಸ್ಟಮ್ಗೆ ಹೆಲ್ಪ್ ಆಗುವಂತ ಒಂದು ಮಷೀನ್ ಕುತ್ಕೊಂಡಿದೆ ಅಲ್ವಾ. ದಟ್ ಮಷೀನ್ ಈಸ್ ನೋನ್ ಆಸ್ the typical heart. We also know that heart have majorly 4 chamber, right and then left major chamber. In that chamber there are 2 system. One is receiving system, another is pumping system ಅಲ್ವಾ. ಕೆಳಗಡೆ ಇರುವಂತ ಏರಿಯಾನ ನಾವೇನಂತ ಡಿವೈಡ್ ಮಾಡಿದ್ದೇವೆ, ಪಂಪಿಂಗ್ ಸಿಸ್ಟಮ್ ಅಂತ ಇದೆ. ಅದರಲ್ಲಿ ರೈಟ್ ಮತ್ತೆ ಲೆಫ್ಟ್ ಇದೆ. ಹಾಗಾಗಿ ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್. ಮೇಲ್ಗಡೆ ಏರಿಯಾದಲ್ಲಿ ಏನಾಗುತ್ತೆ, ಜಸ್ಟ್ ಲೈಕ್ ವಾಟರ್ ಟ್ಯಾಂಕ್, ವಾಟರ್ ಏನಾಗುತ್ತೆ, ರಿಸೀವ್ ಆಗುತ್ತೆ. ವಾಟರ್ ರಿಸೀವ್ ಆದ ತಕ್ಷಣ ಬೇಕಾಗಿರೋ ಚಾನಲ್, ಬೇಕಾಗಿರೋ ಪೈಪ್ ಲೈನ್ಗೆ ಏನಾಗಬೇಕು, ಅದು ಮೂವ್ ಆಗಬೇಕು ಅಲ್ವಾ. ದ ಸೇಮ್ ಮೆಕ್ಯಾನಿಸಮ್ ಇಸ್ ಆಲ್ಸೋ ಅಬ್ಸರ್ವ್ಡ್ ಇನ್ ಹಾರ್ಟ್. ಸೊ ಬಿಫೋರ್ ಗೋಯಿಂಗ್ ಟು discussed about how they circulate, let's know about how heart is again divided. ಓಕೆನಾ. ನಾವು ಮೆಜಾರಿಟಿ ಏನ್ ನೋಡಿದ್ವಿ, ಮೇನ್ ಪಾರ್ಟ್ ಯಾವುದು, ಲೆಫ್ಟ್ ಅಂಡ್ ರೈಟ್ ಅಂತ ನೋಡಿದ್ವಿ. ಬಟ್ ಅದ್ರ ಒಳಗಡೆಗೂ ಕೂಡ ಏನಾಗಿದೆ, ಚಿಕ್ಕದಾಗಿರುವಂತ ಪಾರ್ಟ್ಸ್ ಗಳಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಒನ್ ಬೈ ಒನ್. ಮೇನ್ ಪಾರ್ಟ್ಸ್ ಆಫ್ ದ ಹಾರ್ಟ್, the chambers. Majorly ಏನು, chambers. The heart has 4 chamber. We already know that. Human being majorly have a 4 chamber heart. But reptile and then birds, mammal, ಮತ್ತೆ ಸರೀಸೃಪಗಳು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಏನಾಗಿದೆ, 3 chambered ಹಾರ್ಟ್ ತರ ಇರುವಂತದ್ದು. ಹಾಗಾಗಿ ವೆಲ್ ಡೆವಲಪ್ ಆಗಿರುವಂತ ಪಾರ್ಟ್ ಎಲ್ಲಿ ಬರುತ್ತೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಬರುತ್ತೆ. This is first chamber is atria. ಇಲ್ಲಿದೆ ನೋಡಿ, ಆಟ್ರಿಯಂ. ಆಟ್ರಿಯಂ ಅಂತಂದ್ರೇನು, ಸಿಂಗ್ಯುಲರ್. ಆಟ್ರಿಯಾ ಅಂತಂದ್ರೇನು, ಪ್ಲೂರಲ್. ಇಲ್ಲಿ ಇಂಗ್ಲಿಷ್ ಅಲ್ಲಿ ಹೇಗೆ ES ಸಿಂಗಲ್ ಇದ್ರೆ ES ಇಲ್ದೇನೆ ಬರೀತಾರಲ್ವಾ, ಅದೇ ತರ ಬಯಾಲಜಿಯಲ್ಲಿ ಏನು, ಆಟ್ರಿಯಾ ಅಂತಂದ್ರೇನು, ಪ್ಲೂರಲ್. ಹಾಗಾಗಿ ಲೆಫ್ಟ್ ಮತ್ತೆ ರೈಟ್ ನ ಸೇರಿ ಏನ್ ಹೇಳ್ತೀವಿ, ಆಟ್ರಿಯಾ ಅಂತ ಹೇಳ್ತೀವಿ. ಅದೇ ಸಪರೇಟ್ ಆಗಿ ಹೇಳೋದಾದ್ರೆ ರೈಟ್ ಆಟ್ರಿಯಂ, ಲೆಫ್ಟ್ ಆಟ್ರಿಯಂ, ಎರಡೂ ಟರ್ಮಿನಾಲಜಿ ಒಂದೇ, ಆದ್ರೆ ಅದನ್ನು ಬರೆಯೋ ರೀತಿಯಲ್ಲಿ ಅಥವಾ ಹೇಳೋ ರೀತಿಯಲ್ಲಿ ಡಿಫ್ರೆನ್ಸ್ ಇದೆ. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಬಯಾಲಜಿಯಲ್ಲಿ ಈ ತರ ಬರ್ತಾ ಹೋಗುತ್ತೆ. ಓಕೆ, right atrium and left atrium both are referred as atria.
which is the upper receiving chamber, the two upper chambers that receive blood. Especially the left atrium receives oxygenated blood from the lungs. ಇಲ್ಲಿ ನೀವು ಉಸಿರಾಟ ಮಾಡ್ತಿರಲ್ವಾ, ಲಂಗ್ಸ್ ಇಲ್ಲಿ ನೀವು ಒಂದು ಉಸಿರಾಟ ಒಂದು ಸಲ ಬ್ರೀದ್ ಮಾಡಿದ್ರೆ, ಇನ್ಹೇಲ್ ಮಾಡಿದ್ರೆ, ಉಚ್ಛ್ವಾಸ ನಿಶ್ವಾಸ ಅಂತ ಹೇಳ್ತಿರಲ್ವಾ, ಅದನ್ನ ಮಾಡಿದಾಗ ಇಲ್ಲೇನಾಗುತ್ತೆ, ಆಕ್ಸಿಜನ್ ಫಿಲ್ ಆಗುತ್ತೆ. ಹೊರಗಡೆಯಲ್ಲಿರುವಂತ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಏನಾಗುತ್ತೆ, ಲಂಗ್ಸಿಗೆ ಫಿಲ್ ಆಗುತ್ತೆ. ಆ ಲಂಗ್ಸ್ ಇಂದ ಏನ್ ಮಾಡುತ್ತೆ, ಲಂಗ್ಸ್ ಮತ್ತೆ ಇನ್ನೊಬ್ರಿಗೆ ಕೊಡ್ಬೇಕಲ್ವಾ, ಅದು ಯಾರಿಗೆ ಕೊಡುತ್ತೆ, ಹಾರ್ಟಿಗೆ ಕೊಡ್ತಾ ಹೋಗುತ್ತೆ. ಯಾವ್ದು ವೇನಿಂದ, ಪಲ್ಮನರಿ ವೇನ್. ದ ಲೆಫ್ಟ್ ಆಟ್ರಿಯಂ ರಿಸೀವ್ಸ್ ಆಕ್ಸಿಜನ್ ರಿಚ್ ಬ್ಲಡ್ ಫ್ರಮ್ ದ ಲಂಗ್ಸ್ and the right atrium receives ಆಕ್ಸಿಜನ್ ಪೂರ್ ಅಥವಾ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ನ, ಬೇರೆ ಯಾವುದು ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆಗಿರುತ್ತೆ ಒಂದ್ಸಲ ಉಸಿರಾಟ ಮಾಡುವಾಗ. ಓಕೆ, ನೋಡಿ, ಒಂದ್ಸಲ ಉಸಿರಾಟ ಮಾಡಿದ್ಮೇಲೆ ಮತ್ತೆ ಅದನ್ನ ಉಸಿರನ್ನ ಆಚೆ ಹಾಕ್ತಿವಲ್ವಾ, ಆಗ ಆಕ್ಸಿಜನ್ ಬ್ಲಡ್ ಏನಾಗಿರುತ್ತೆ, ಆಕ್ಸಿಜನ್ ಕಂಪೋನೆಂಟ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಅಂತ ಬ್ಲಡ್ ಅನ್ನ ಯಾವ್ದು ರಿಸೀವ್ ಮಾಡ್ಕೊಳ್ಳುತ್ತೆ ಬಾಡಿಯಿಂದ, ರೈಟ್ ಆಟ್ರಿಯಂ. ಓಕೆ, ದಟ್ ಈಸ್ ಆಕ್ಸಿಜನ್ ಪೂರ್ ಬ್ಲಡ್ ಫ್ರಮ್ ದ ಬಾಡಿ. ಹಾಗಾಗಿ ರೈಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ ನಾವು ಉಸಿರನ್ನ ಆಚೆ ಹಾಕುವಾಗ ಬರುವಂತ ಎಲ್ಲ ಗಾಳಿ ಏನಿರುತ್ತೆ ಅಥವಾ ಆಕ್ಸಿಜನ್ ಕಡಿಮೆ ಆಗಿರುವಂತ ಬ್ಲಡ್ ಅನ್ನ ರೈಟ್ ಸೈಡ್ಗೆ ರಿಸೀವ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಆಟ್ರಿಯಾ. ಅಂಡ್ ದೆನ್ ವೆಂಟ್ರಿಕಲ್ಸ್. ದ ಹೋಲ್ ಥಿಂಗ್ ಈಸ್ ಲೋಯರ್, ಕೆಳಗಡೆ. Lower pumping chamber, the two lower chambers that pump out from the heart. ಇಲ್ಲಿ ಫಿಲ್ ಮಾಡ್ಕೊಳತ್ತೆ. ಈಗ ನೆಕ್ಸ್ಟ್ ನಾವು ಇನ್ನೊಂದು ಟೈಮಲ್ಲಿ ಉಸಿರನ್ನ ಎಳ್ಕೊಂಡು ಮತ್ತೆ ಬಿಡ್ತೀವಲ್ವಾ, ಇದು ಹಾಗೆ ಕಂಪ್ಲೀಟ್ ಆಗಿ ಇಲ್ಲಪ್ಪ ನನ್ನ ಹತ್ರ ಇವತ್ತು ಬರೀ 5 minutes ಮಾತ್ರ ಉಸಿರಾಟ ಮಾಡಕ್ಕಾಗತ್ತೆ, ನೆಕ್ಸ್ಟ್ ನೀವು ಪಂಪ್ ಔಟ್ ಮಾಡಬೇಡಿ ಅಂತಂದ್ರೆ ಹಾರ್ಟ್ ನಮ್ಮ ಬಾಡಿ ರಿಲ್ಯಾಕ್ಸ್ಡ್ ಆಗಿರಕ್ಕಾಗತ್ತಾ? ನೀವು ಕುತ್ಕೊಂಡು ಪಾಠ ಕೇಳಕ್ಕಾಗತ್ತಾ? ಇಲ್ಲ. ಸೊ ಕಂಟಿನ್ಯೂಸ್ ಆಗಿ ಅದು ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ತಾ ಇರಬೇಕು. ಇಲ್ಲಿ ಒಂದು ಕಡೆ ಫಿಲ್ ಅಪ್ ಮಾಡಬೇಕು, ಮತ್ತೆ ಅದನ್ನ ಕೆಳಗಡೆ ಪೋರ್ಷನ್ಗೆ ಪುಷ್ ಔಟ್ ಮಾಡಬೇಕು, ಅಂದ್ರೆ ಕಳಿಸ್ಬೇಕು. ದಟ್ ಈಸ್ ವೆಂಟ್ರಿಕಲ್. ದ ಟೂ ಲೋಯರ್ ಚೇಂಬರ್ಸ್ ದಟ್ ಪಂಪ್ ಬ್ಲಡ್ ಔಟ್ ಆಫ್ ದ ಹಾರ್ಟ್. ದ ಲೆಫ್ಟ್ ವೆಂಟ್ರಿಕಲ್ಸ್, ಇಲ್ಲಿ ದ ಲೆಫ್ಟ್ ವೆಂಟ್ರಿಕಲ್ಸ್ ಪಂಪ್ಸ್ ಆಕ್ಸಿಜನ್ ರಿಚ್ ಬ್ಲಡ್ ಟು ದ ಬಾಡಿ. ಇಲ್ಲೇನ್ ಮಾಡುತ್ತೆ, ಲಂಗ್ಸ್ ಇಂದ, ಶ್ವಾಸಕೋಶದಿಂದ ಉಸಿರಾಟ ಆದಾಗ ಆಕ್ಸಿಜನ್ ಇರುವಂತ ಬ್ಲಡ್ ಅನ್ನ ಯಾವ್ದಕ್ಕೆ ಕಳಿಸುತ್ತೆ, ಮತ್ತೆ ಬಾಡಿಗೆ ರಿಕ್ವೈರ್ಮೆಂಟ್ ಇರುತ್ತಲ್ವಾ ಆ ಏರಿಯಾಕ್ಕೆ ಕಳಿಸುತ್ತೆ. ಓಕೆ, ಅಂಡ್ ದ ರೈಟ್ ವೆಂಟ್ರಿಕಲ್ಸ್, ಇಲ್ಲಿರುವಂತ ಬ್ಲಡ್ ಏನಿದೆ ಕಂಪ್ಲೀಟ್ ಆಗಿ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್, ಇದನ್ನ ಏನ್ ಮಾಡ್ಬೇಕು, ಅದು ಮತ್ತೆ ಲಂಗ್ಸಿಗೆ ಕಳಿಸ್ಬೇಕು. ಲಂಗ್ಸಿಗೆ ಕಳಿಸ್ಬೇಕು ಅಂತಂದ್ರೆ ಈ ಜಾಗಕ್ಕೆ ಕಳಿಸ್ಬೇಕು ಇಲ್ಲಿಂದ. ಯಾಕೆ, ಇನ್ನೊಂದ್ಸಲಿ ಅದು ಆಕ್ಸಿಜನ್ ಅನ್ನ ಪಡ್ಕೊಂಡು ಮತ್ತೆ ವಾಪಸ್ ಬರಬೇಕು. ಹೀಗೆ ಒನ್ ಬೈ ಒನ್ ಪಾಸ್ ಔಟ್ ಆಗ್ತಾ ಇರುತ್ತೆ. ಓಕೆ, ದಟ್ ಈಸ್ ಅ ವೆಂಟ್ರಿಕಲ್. ಅಂಡ್ ದ ಥರ್ಡ್ ಏರಿಯಾ, ಮೇನ್ ಏರಿಯಾ ಇಸ್ ಸೆಪ್ಟಮ್, a thick muscular wall that separates the right and left side of the heart. ಇಲ್ಲಿ ಮೇಜರ್ ಆಗಿದೆ ಅಲ್ವಾ, ಇದನ್ನ ಸೆಪ್ಟಾ ಅಂತ ಹೇಳ್ತೇವೆ ಅಥವಾ ಸೆಪ್ಟಮ್. ಇಲ್ಲಿ ಸಿಂಗ್ಯುಲರ್ ಇದೆ ಸೆಪ್ಟಮ್ ಅಂದ್ರೆ. a thick muscular wall that separates the right and left side of the heart. And further, the majority of the gates are present in 4 chambered heart. 4 ಚೇಂಬರ್ ಇರೋ ಹಾರ್ಟ್ಗೆ ಅದರದ್ದೇ ಆದ ಒಂದು ಗೇಟ್ ಇದೆ. ಆ ಗೇಟ್ಗಳಿಗೆ ಪ್ರತಿಯೊಂದಕ್ಕೂ ಅದರದ್ದೇ ನೇಮ್ ಇದೆ. ಓಕೆ, ಇದನ್ನ ಏನ್ ಹೇಳ್ತೀವಿ, valves ಅಂತ ಹೇಳ್ತೀವಿ. One way, those that prevent blood from flowing backward. ಇದೇನಕ್ಕೆ ಬೇಕು, ಈ ವ್ಯಾಲ್ವ್ಸ್ ಏನಿದೆ ಕಂಪ್ಲೀಟ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಬ್ಲಡ್ ಹೋಗೋ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತೆ. ಸಪೋಸ್ ವ್ಯಾಲ್ವ್ ಇಲ್ಲದೆ ಇದ್ರೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಹಾರ್ಟ್ ಇಂದ ಅಪ್ಪರ್ ಸೈಡ್ಗೆ ಅಥವಾ ಲೋಯರ್ ಸೈಡ್ಗೆ ಮಿಕ್ಸ್ ಆಗ್ತಾ ಇತ್ತು ಬ್ಲಡ್. ಸೊ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಇಲ್ಲೇನಾಗಿದೆ, ವ್ಯಾಲ್ವ್ಸ್ ಇದೆ. ಓಕೆ, ದೇ ಓಪನ್ ಟು ಲೆಟ್ ಬ್ಲಡ್ ಪಾಸ್ ಥ್ರೂ ದ ಅಂಡ್ ಕ್ಲೋಸ್ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ. ಇಲ್ಲಿ ಏನ್ ಮಾಡುತ್ತೆ, ಓಪನ್ ಅಂಡ್ ಕ್ಲೋಸಿಂಗ್ ಸಿಸ್ಟಮ್ ನ ವ್ಯಾಲ್ವ್ಸ್ ನೋಡ್ಕೊಳ್ತಾ ಹೋಗುತ್ತೆ.
The first valve is tricuspid or tricuspid valve. First valve. It is present between the right atrium and right ventricle. ಇಲ್ಲಿದೆ. ಈ ತರ ಇದೆ ಅಲ್ವಾ? ಇದನ್ನೇನ್ ಹೇಳ್ತೀವಿ ನಾವು? ಹೀಗಿದೆ ಅಲ್ವಾ? ಇದನ್ನ ಈ ತರ ವ್ಯಾಲ್ವ್ ಇರೋದನ್ನ ಟ್ರೈ ಕ್ಯಾಸ್ಪೇಡ್ ವ್ಯಾಲ್ವ್ ಅಂತ ಹೇಳ್ತೀವಿ. ಎಲ್ಲಿದೆ? ರೈಟ್ ಆಟ್ರಿಯಂ ಅಂಡ್ ರೈಟ್ ವೆಂಟ್ರಿಕಲ್ ಮಧ್ಯದಲ್ಲಿ ಇರುವಂತ ವ್ಯಾಲ್ವ್ ಇದು. ಫಸ್ಟ್ ವ್ಯಾಲ್ವ್ ಟ್ರೈ ಕ್ಯಾಸ್ಪೇಡ್. ಓಕೆ, ಎಸ್, it's present between the right atrium and right ventricle. Second is pulmonary valve. It is present between the right ventricle and the pulmonary artery. Look at here. ಇಲ್ಲಿದೆ ಅಲ್ವಾ? ಇದು ರೈಟ್ ಸೈಡ್ ಅಲ್ಲೇ ಇದೆ. ರೈಟ್ ಸೈಡ್ ಅಲ್ಲಿರುವಂತ ಆಕ್ಸಿಜನ್ ಪೂರ್ ಅಥವಾ ಆಕ್ಸಿಜನ್ ಕಡಿಮೆ ಇರುವಂತ ಬ್ಲಡ್ ಏನ್ ಮಾಡ್ಬೇಕು? ಅದು ಲಂಗ್ಸ್ಗೆ ಹೋಗ್ಬೇಕು. ಆ ಜಾಗದಿಂದ ಯಾವುದು ಕೆಳಗಡೆ ಪೋರ್ಷನ್ ಇಂದ ಅಪ್ಪರ್ ಪೋರ್ಷನ್ಗೆ ಹೋಗ್ಬೇಕಲ್ವಾ? ಇಲ್ಲಿ ನೋಡಿ, ಜಸ್ಟ್ ಲೈಕ್ ಅ ಜೆ ಶೇಪ್ ಅಲ್ಲಿ ಇದೆ. ಹೀಗೆ ಇದನ್ನ ಏನ್ ಹೇಳ್ತೀವಿ ನಾವು? ಪಲ್ಮನರಿ ಏರಿಯಾಗೆ ಹೋಗೋದ್ರಿಂದ ಈ ವ್ಯಾಲ್ವ್ಗೆ, ಈ ಗೇಟ್ಗೆ ಏನ್ ಹೇಳ್ತೀವಿ? ಪಲ್ಮನರಿ ಗೇಟ್ ಅಂತ ಹೇಳ್ತೀವಿ ಅಥವಾ ಪಲ್ಮನರಿ ವ್ಯಾಲ್ವ್ ಅಂತ ಹೇಳ್ತೀವಿ. ಸೊ ದ ಆಕ್ಸಿಜನ್ ಪೂರ್ ಬ್ಲಡ್ ಈಸ್ ಡೈರೆಕ್ಟ್ಲಿ ಪಂಪ್ ಫ್ರಮ್ ರೈಟ್ ವೆಂಟ್ರಿಕಲ್ ಟು ಪಲ್ಮನರಿ ಅಥವಾ ಲಂಗ್ಸ್ ಥ್ರೂ ದ ಪಲ್ಮನರಿ ವ್ಯಾಲ್ವ್ ಅಂಡ್ ದೆನ್ ಪಲ್ಮನರಿ ಆರ್ಟರಿ. ಇಲ್ಲಿ ನೋಡಿ, ಇದೆಲ್ಲದು ಸ್ವಲ್ಪ ದೊಡ್ಡ ಏರಿಯಾ. ಪಲ್ಮನರಿ ಆರ್ಟರಿ ಅಲ್ವಾ ಇದು? ಸ್ವಲ್ಪ ದೊಡ್ಡ ಸೈಜಿನ ಪೈಪ್. ಓಕೆ, ಪಲ್ಮನರಿ ಆರ್ಟರಿ ಎಲ್ಲಿಗೆ ಹೋಗುತ್ತೆ? ಲಂಗ್ಸ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಈ ವ್ಯಾಲ್ವ್ಗೆ ಏನ್ ಹೇಳ್ತೀವಿ ನಾವು? ಪಲ್ಮನರಿ ವ್ಯಾಲ್ವ್ ಅಂತ ಹೇಳ್ತೀವಿ. ಇದು ಯಾವ ಸೈಡ್ ಅಲ್ಲಿ ಇದೆ? ರೈಟ್ ಸೈಡ್ ಅಲ್ಲಿ ಇದೆ. Then the third is mitral or bicuspid valve. It is present between the left atrium and left ventricle. ಇದೇನಾಗಿದೆ? ಈ ಎರಡು ಕೂಡ ರೈಟ್ ಸೈಡ್ ಅಲ್ಲಿ ಇರುವಂತದ್ದು, ಎರಡು ಕೂಡ ಲೆಫ್ಟ್ ಸೈಡ್ ಇದೆ. ಇದು ದೊಡ್ಡ ಸೈಜ್ ಅಲ್ಲಿ ಇದೆ ಅಲ್ವಾ? ಇದನ್ನ ಮಿಟ್ರಲ್ ಅಂತ ಹೇಳ್ತೀವಿ. ಓಕೆ, ಮೈಟ್ರಲ್ ಆರ್ ಮಿಟ್ರಲ್. ಮೇಲ್ಗಡೆ ಪೋರ್ಷನ್ ಅನ್ನ ಕೆಳಗಡೆ ಪೋರ್ಷನ್ ಅನ್ನ ಡಿವೈಡ್ ಮಾಡೋದಕ್ಕೆ ಒಂದು ವ್ಯಾಲ್ವ್ ಇದೆ, ದಟ್ ಈಸ್ ಮೈಟ್ರಲ್ ವ್ಯಾಲ್ವ್ ಅಂತ ಹೇಳ್ತೀವಿ. ಓಕೆ, another valve is also there. This is present between the left ventricle and then aorta. ನೋಡಿ, ಅರೋಟಾದಿಂದ ಮತ್ತೆ ಬಾಡಿಗೆ ಎಲ್ಲ ಕಡೆಗೆ ಆಕ್ಸಿಜನ್ ರಿಚ್ ಬ್ಲಡ್ ಹೋಗ್ಬೇಕಲ್ವಾ? ಹಾಗಾಗಿ ಅಲ್ಲಿ ಏನಾಗಿದೆ, ಆ ಗೇಟ್ ಏನ್ ಮಾಡುತ್ತೆ? ಓಪನ್ ಮಾಡುತ್ತೆ. ಆರೋಟಿಕ್ ವ್ಯಾಲ್ವ್. ಇಲ್ಲಿ ಚಿಕ್ಕದಾಗಿರೋ ಜೆ ತರ ಇದೆ. ಇಲ್ಲಿ ಸ್ವಲ್ಪ ದೊಡ್ಡದೆಲ್ಲ ಕೂಡ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ಓಕೆ, ಸಪರೇಷನ್ಗೆ ತುಂಬಾ ಏರಿಯಾ ಜಾಗ ದೊಡ್ಡದಿರುವಾಗ ವ್ಯಾಲ್ವ್ ಕೂಡ ದೊಡ್ಡದಾಗಿರುತ್ತೆ. ಇನ್ನು ನಾವು ಆರ್ಟರಿ ಅಥವಾ ಕ್ಯಾಪಿಲರೀಸ್ ಆ ಸೈಜ್ ಅಲ್ಲಿ ಬಂದಾಗ, ಆ ಏರಿಯಾದಲ್ಲಿ ಬಂದಾಗ ಏನಾಗುತ್ತೆ? ಈ ವ್ಯಾಲ್ವ್ಗಳು ಚಿಕ್ಕದಾಗಿರುತ್ತೆ. ಓಕೆ, ಎಸ್. ದ ನೆಕ್ಸ್ಟ್ ಲಾಸ್ಟ್ ಇಸ್ aortic valve. It is present between the left ventricle and aorta. So you have to write like this only. Then blood vessels. Major blood vessels connect to the heart. ನಾಲ್ಕನೇ ಪೋರ್ಷನ್ ಯಾವುದು? ಬ್ಲಡ್ ವೆಸಲ್ಸ್. ಎಲ್ಲ ಪಂಪಿಂಗ್ ಸಿಸ್ಟಮ್ ಮಾಡೋದಕ್ಕೆ ಒಂದು ಪೈಪ್ ಕನೆಕ್ಷನ್ಸ್ ಬೇಕಾಗುತ್ತಲ್ಲ, ದಟ್ ಈಸ್ ಪ್ಯೂರ್ಲಿ ಅ ಬ್ಲಡ್ ವೆಸಲ್ಸ್. ದ ಫಸ್ಟ್ ಬ್ಲಡ್ ವೆಸಲ್ ಇಸ್ ಇಂಪಾರ್ಟೆಂಟ್, ವೆನಾ ಕೇವಾ. ಇಟ್ ಬ್ರಿಂಗ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ಇಲ್ಲದೆ ಇರುವಂತದ್ದು, ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಬಾಡಿ ಇನ್ ಟು ದ ರೈಟ್ ಆಟ್ರಿಯಂ. ದಿಸ್ ಇಸ್ ಅ ಸುಪೀರಿಯರ್ ವೆನಾ ಕೇವಾ. ಬ್ಲೂ ಕಲರ್ ಅಲ್ಲಿ ಇದೆ ಅಲ್ಲ, ಈ ಏರಿಯಾ ಇಂದಾನೆ ಏನ್ ಮಾಡುತ್ತೆ? ನಿಮ್ಮ ಲೆಫ್ಟ್ ಸೈಡ್ ಇರ್ಬೋದು, ರೈಟ್ ಸೈಡ್, ಎಂಟೈರ್ ಬಾಡಿ ಪಾರ್ಟ್ಸ್ ಏನಿದೆ ಅದರಿಂದ ಬ್ಲಡ್ ಅನ್ನ ತಗೊಂಡ್ಬರುತ್ತೆ.
ಅದ್ರಲ್ಲಿ ಯಾವ ಕಂಟೆಂಟ್ ಇರೋದಿಲ್ಲ, ಆಕ್ಸಿಜನ್ ಕಂಟೆಂಟ್ ಇರೋದಿಲ್ಲ. ಸೊ ರೈಟ್ ಆಟ್ರಿಯಂ ಜಾಗದಲ್ಲಿ ಹೋಗಿ ಸುಮ್ಮನೆ ಹೋಗಿ ಡಂಪ್ ಮಾಡುತ್ತೆ. ಓಕೆ, ದಟ್ ಈಸ್ ದ ಸೂಪರ್ ವೆನಾ ಕೇವಾ. ಓಕೆ, ದೆನ್ ಸೆಕೆಂಡ್ pumping system ಅಥವಾ blood vessels, pulmonary artery. It carries deoxygenated blood from the right ventricle to the lungs. ಈ ಎರಡು ಏನಿದೆ ತುಂಬಾ ದೊಡ್ಡ ಸೈಜ್ ಅಲ್ಲಿ ಇರುವಂತ ಆರ್ಟರಿಗಳು ಅಂದ್ರೇನು, ವೆಸಲ್ಸ್ಗಳು. ವೆನಾ ಕೇವಾ, ಪಲ್ಮನರಿ ಆರ್ಟರಿ. ಈ these both system ಬ್ಲೂ ಕಲರ್ ಅಂಡ್ ದೆನ್ ಪಿಂಕ್ ಕಲರ್. ಇಲ್ಲಿ ಕಾಣಿಸ್ತಿದೆ ಅಲ್ಲ, ಪಿಂಕ್ ಕಲರ್ ಅಲ್ಲಿ. ಬ್ಲೂ ಕಲರ್ ಅಂಡ್ ದೆನ್ ಪಿಂಕ್ ಕಲರ್. ಬೋತ್ ವೇನ್ಸ್ ಇನ್ವಾಲ್ವ್ ಇನ್ ದ ಕ್ಯಾರಿಂಗ್. ಒಂದ್ ಕಡೆ ರಿಸೀವ್ ಮಾಡ್ಕೊಳತ್ತೆ, ಆ ರಿಸೀವ್ ಮಾಡ್ಕೊಂಡಿರೋದನ್ನ ಲಂಗ್ಸ್ ಗೆ ಕನೆಕ್ಟ್ ಮಾಡುತ್ತೆ. ಯಾವ್ದಾದ್ರು ಬ್ಲಡ್ ವೆಸಲ್ಸ್, ವೆನಾ ಕೇವಾ, pulmonary artery, both are involved in the transportation of oxygen poor blood or deoxygenated blood. ಎರಡು ಟರ್ಮಿನಾಲಜಿ ಒಂದೇ, ಆಕ್ಸಿಜನ್ ಪೂರ್ ಅಥವಾ deoxygenated blood. Okay, yes. Then aorta, which carries oxygenated blood from the left ventricle to the rest of the body. ಇಲ್ಲಿ ಏನಾಗಿದೆ, ರಿಮೈನಿಂಗ್ 2 ಸಿಸ್ಟಮ್ ಏನಿದೆ ಸ್ವಲ್ಪ ಪರ್ಪಲ್ ಕಲರ್ ಅಲ್ಲಿ ಇದೆ ಅಲ್ವಾ, ಇಲ್ಲಿ ನೋಡಿ, ಸಾರಿ ಯೆಲ್ಲೋ ಕಲರ್ ಅಲ್ಲಿ ಇದೆ ಅರೋಟಾ. ಇದು ಕೂಡ ಸ್ವಲ್ಪ ಲಾರ್ಜ್ ಆಗಿರುವಂತ ಏರಿಯಾ. ಈ ಎರೋಟದಿಂದ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಆಕ್ಸಿಜನ್ ರಿಚ್ ಆಗಿರುವಂತ ಬ್ಲಡ್ ಅನ್ನ ಇದರಿಂದ ಪಾಸ್ ಮಾಡುತ್ತೆ ನಮ್ಮ ಹೋಲ್ ಬಾಡಿಗೆ. ಬ್ರೈನ್ ಇಂದ ಹಿಡಿದು ಕಾಲಿನ ಬೆರಳಿನ ತುದಿ ತನಕ ಕೂಡ ಸರ್ಕ್ಯುಲೇಟ್ ಮಾಡುತ್ತೆ. ಯಾವ್ದಿದು, ಆರೋಟಾ. ಓಕೆ, ಯಾವ ಸೈಡ್ ಇರುತ್ತೆ, ಮೇಜರ್ ಆಗಿ ಲೆಫ್ಟ್ ಸೈಡ್ ಇರುತ್ತೆ. ಈ ಎಲ್ಲ ಡೈರೆಕ್ಷನ್ ಅನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು, ಯಾವ್ದಾದೋ ಕಡೆಗೆ ಮಾರ್ಕ್ ಮಾಡಬೇಡಿ. ಓಕೆ, ಎಸ್. ದೆನ್ ಪೆರಿಕಾರ್ಡಿಯಂ. It's a protective double layer sac surrounding the heart. We already discussed in that first slide only. ಅಲ್ವಾ? ಎಸ್. ಆಕ್ಸಿಜನ್ ರಿಚ್ ಆಗಿರುವಂತ ಬ್ಲಡ್ ಅನ್ನ ಸಪ್ಲೈ ಮಾಡೋದಕ್ಕೆ ಒಂದೇ ಒಂದು ವೇ ಏನಿದೆ, ವೆಸಲ್ಸ್ ಇದೆ, ದಟ್ ಈಸ್ ದಿಸ್. ಓಕೆ, ಆರೋಟಾ. ಆಕ್ಸಿಜನ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೂ ಒಂದೇ ಇದೆ, ಸೂಪರ್ ವೆನಾ ಕೇವಾ. ಇಲ್ಲಿಂದ ಏನ್ ಮಾಡ್ಬೇಕು, ಅದನ್ನ ಲಂಗ್ಸ್ಗೆ ಕಳಿಸ್ಬೇಕು ಅಂತಂದ್ರೆ ಯಾವ್ದು ಕಳಿಸ್ಬೇಕು, ಯಾವುದು, ಇಲ್ಲಿ ಹೀಗೆ ಬ್ಲೂ ಕಲರ್ ಅಲ್ಲಿ ಇದೆ ಅಲ್ಲ, ಅಲ್ಲಿಗೆ ಕಳಿಸುತ್ತೆ. ಓಕೆ, ದಿಸ್ ಇಸ್ ಅ ವೆರಿ ಸಿಂಪಲ್ ಡಯಾಗ್ರಾಮ್ ಆಫ್ ಹಾರ್ಟ್ ಅಂಡ್ ಆಲ್ಸೋ ವಿತ್ ಅ ಲೇಬಲ್. ನೀವೆಲ್ಲದನ್ನು ಕೂಡ ಲೇಬಲ್ ಮಾಡಬೇಕು. ಸೊ ಪ್ರತಿಯೊಂದು ಲೇಬಲ್ಗೂ ಕೂಡ ಅದರದ್ದೇ ಆದ ಮಾರ್ಕ್ಸ್ ಇದೆ. ಇದನ್ನ ನೀಟಾಗಿ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಗುಡ್ ಮಾರ್ಕ್ಸ್. ದೆನ್ ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ದ ಹಾರ್ಟ್. ಈಗ ನಮ್ಗೆ ಏನಾಯ್ತು, ಆಲ್ರೆಡಿ ಯಾವ್ಯಾವ ಪಾರ್ಟ್ಸ್ ಅಲ್ಲಿ ಏನೇನ್ ರೆಗ್ಯುಲರ್ ಆಗಿರುವಂತ ಕಂಪೋನೆಂಟ್ಸ್ ಇದೆ ಅದನ್ನ ನೋಡಿದ್ವಿ. ಈಗ ಪಂಪಿಂಗ್ ಸಿಸ್ಟಮ್ ನೋಡ್ಬೇಕಲ್ವಾ, ದಟ್ ಈಸ್ ಅ ಕಂಡಕ್ಷನ್. ಈಗ ನೀವು ಮೋಟರ್ನ ತಂದು ಫಿಕ್ಸ್ ಮಾಡಿದ್ರಿ ಬಾಡಿ ಒಳಗೆ, ಯಾವುದು ಹಾರ್ಟ್ ಅನ್ನ ತಂದು ಫಿಕ್ಸ್ ಮಾಡಿದ್ರಿ. ಈಗ ಜಸ್ಟ್ ನಾವು ಅದನ್ನ ಸ್ವಿಚ್ ಆನ್ ಮಾಡದೇ ಇದ್ರೆ ಪಂಪ್ ಔಟ್ ಆಗುತ್ತಾ ವಾಟರ್? ಇಲ್ಲ ಅಲ್ವಾ. ಸೊ ನಿಮ್ಮ ಯಾವುದೇ ತಗೊಳ್ಳಿ, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಮಾಡುವಾಗ ನಮ್ಗೆ ನೀರ್ ಬೇಕು ಅಂತಂದ್ರೆ ಪಂಪ್ ಸ್ವಿಚ್ ಆನ್ ಮಾಡ್ತೀವಿ ಅಲ್ವಾ. ಸೊ ದ ಸೇಮ್ ಥಿಂಗ್ ಈಸ್ ಆಲ್ಸೋ ಹ್ಯಾವ್ ಟು ಡನ್, ಅಥವಾ ಏನ್ ಮಾಡ್ಬೇಕು, ನಾವು ಅಲ್ಲಿ ಪ್ರೆಸ್ ಮಾಡ್ಬೇಕು. ನಾವು ಮ್ಯಾನ್ಯುಯಲಿ ಪ್ರೆಸ್ ಮಾಡ್ಬೇಕಾ, ಅಲ್ಲಿ ಹೋಗಿ ಸ್ವಿಚ್ ಆನ್ ಮಾಡೋದು ಅಥವಾ ಸ್ವಿಚ್ ಆಫ್ ಮಾಡೋದು ಮಾಡ್ಬೇಕಾ? ಇಲ್ಲ. ನೇಚರ್ ಅದಕ್ಕೂ ಕೂಡ ನಮ್ಗೆ ಏನ್ ಮಾಡಿದೆ, ಒಂದು ಸಿಸ್ಟಮ್ ನ ಪ್ರೊವೈಡ್ ಮಾಡಿದೆ. ಕಂಡಕ್ಷನ್ಗೆ ಅಂತಾನೆ ಸಿಸ್ಟಮ್ ನ ಪ್ರೊವೈಡ್ ಮಾಡಿರುವಂತದ್ದು. ಸಿಂಪಲ್ ಆಗಿ ಅದು 24x7, ಏನ್ ಹೇಳಿ, 24x7 ಏನ್ ಮಾಡ್ತಾ ಇರುತ್ತೆ, ಆಕ್ಟಿವೇಟ್ ಆಗಿರುತ್ತೆ. ನೀವು ಮಲ್ಕೊಂಡಿದ್ದಾಗಲೂ ಕೂಡ ಇದೇನ್ ಮಾಡುತ್ತೆ, ಪಂಪ್ನ ಆಕ್ಟಿವ್ ಮೋಡಲ್ಲಿ, ಆನ್ ಮೋಡಲ್ಲಿ ಇರುತ್ತೆ. ಸೊ ಸಚ್ ಟೈಪ್ ಆಫ್ ಸಿಸ್ಟಮ್ ಇಸ್ ನೋನ್ ಆಸ್ ಕಂಡಕ್ಟಿಂಗ್ ಸಿಸ್ಟಮ್ ಆಫ್
ಹಾರ್ಟ್. ಕಂಡಕ್ಟಿಂಗ್ ಅಂದ್ರೇನು? ಮಷೀನ್ ಅನ್ನ ಆನ್ ಅಲ್ಲಿ ಇಡುವಂತ ಸಿಸ್ಟಮ್ನ ನಾವೇನ್ ಹೇಳ್ತೀವಿ? ಕಂಡಕ್ಷನ್. ಕಂಡಕ್ಟಿಂಗ್ ಸಿಸ್ಟಮ್ ಆಫ್ ಹಾರ್ಟ್. ಇಟ್ ಮೇಜರ್ಲಿ ಇನ್ಕ್ಲೂಡ್ಸ್ ನೋಡಲ್ ಟಿಶ್ಯೂ. ಈ ಕಂಡಕ್ಷನ್ಗೆ ಏನ್ ಬೇಕು? ಕೆಲವೊಂದು ವೈರ್ಗಳು ಬೇಕಾಗುತ್ತೆ. ಸೊ ಆ ವೈರ್ನ ನಾವು ಹೇಗೆ ಕನೆಕ್ಟ್ ಮಾಡ್ಬೋದು, ಅಥವಾ ಕೆಲವೊಂದು ಸೆಟಲ್ ಆಗಿರುವಂತ ವೈರ್ ಕನೆಕ್ಷನ್ಸ್ ಬೇಕಾಗುತ್ತೆ. ಅದನ್ನ ಯಾವ್ದ್ಯಾವ್ದು ಅಂತ ನೋಡೋಣ. ಮೇಜರ್ಲಿ ಇಟ್ ರಿಕ್ವೈರ್ಸ್ ಆರ್ ಇನ್ಕ್ಲೂಡ್ಸ್ ನೋಡಲ್ ಟಿಶ್ಯೂಸ್, bundles and fibers. There are three major systems are required to conduct the heart. ಅಲ್ವಾ? ಮಷೀನ್ ಅನ್ನು ಆನ್ ಮಾಡೋದಕ್ಕೆ ಏನ್ ಬೇಕು ಇಲ್ಲಿ? ನೋಡಲ್ ಟಿಶ್ಯೂ, ಬಂಡಲ್ಸ್ ಅಂಡ್ ಫೈಬರ್ಸ್. Nodal tissues are a specialized cardiac musculature ಅಥವಾ ಸಿಂಪಲ್ ಆಗಿ ಮಸಲ್. ಕಾರ್ಡಿಯಾಕ್ ಮಸಲ್ ಪ್ರೆಸೆಂಟ್ ಇನ್ ದ ಹಾರ್ಟ್ ವಾಲ್. ಈ ಹಾರ್ಟ್ ವಾಲ್ಗಳೆಲ್ಲ ಇದೆ ಅಲ್ವಾ, ಇಲ್ಲಿ ನೋಡಿ, ಇದೆಲ್ಲ ಕಡೆ ಏನಾಗಿರುತ್ತೆ ನಮ್ಗೆ? ಈ ಟಿಶ್ಯೂಗಳು ಅರೇಂಜ್ ಆಗಿರುತ್ತೆ. ಯಾವುದು? ನೋಡಲ್ ಟಿಶ್ಯೂ ಅಂತ ಹೇಳ್ತೀವಿ. ಸಾಫ್ಟ್ ಟಿಶ್ಯೂ ಆಗಿರುತ್ತೆ ಅದು. ಓಕೆ, ದಟ್ ಈಸ್ ನೋಡಲ್ ಟಿಶ್ಯೂ. This nodal tissue are again of two types. One is sinoatrial node or SAN. It is present in the right upper corner of the right atrium. SAN ಅನ್ನೋದೇನಿದೆ, ಟಿಶ್ಯೂ ಏನಿದೆ, ಇದು ಯಾವಾಗಲೂ ರೈಟ್ ಸೈಡ್ ಅಲ್ಲಿ ಇದೆ. ಇಲ್ಲಿದೆ ನೋಡಿ, ಸೈನಸ್ ನೋಡ್. ಇಲ್ಲೇನಾಗಿದೆ? ಇದು ಸ್ಮೂತ್ ಮಸಲ್ ಇಂದ ಆಗಿರುವಂತದ್ದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಹಾರ್ಟ್ ಅಲ್ಲಿ ಪ್ರತಿಯೊಬ್ಬರಲ್ಲೂ ರೈಟ್ ಸೈಡ್ಗೆ ಇದು ಕನೆಕ್ಟ್ ಆಗಿರುವಂತದ್ದು. ಯಾವ ಏರಿಯಾದಲ್ಲಿದೆ? ಆಟ್ರಿಯಂ ಅಂದ್ರೇನು? ಬ್ಲಡ್ ರಿಸೀವ್ ಆಗೋ ಜಾಗದಲ್ಲಿ ಒಂದ್ ಕಡೆ ಮೇಲ್ಗಡೆಗೆ ಫಿಕ್ಸ್ ಆಗಿದೆ. ದಟ್ ಈಸ್ ಸ್ಯಾನ್ ನೋಡ್. ದೆನ್ ಆಟ್ರಿಯೋವೆಂಟ್ರಿಕ್ಯುಲರ್ ನೋಡ್, ಅನದರ್ ಈಸ್ AVN. Again, it is also present in the lower left corner of the right atrium, just like a ಬಾಸ್ಕೆ. ನೀವು ಟೆನ್ನಿಸ್ ಆಡುವಾಗ ಒಂದು ರಾಕೆಟ್ ಇರುತ್ತಲ್ವಾ, ಆ ಶೇಪ್ ಅಲ್ಲಿ ಇದೆ. ಇಲ್ಲಿ ರೈಟ್ ಕಾರ್ನರ್ ಅಲ್ಲಿ ಸ್ಯಾನ್ ಇದೆ. ಅದ್ರ ಎಂಡ್ ಯಾವ್ದಿದೆ? AVN ನೋಡ್ ಏನಿದೆ ಲೆಫ್ಟ್ ಸೈಡ್ಗೆ ಬರುತ್ತೆ ಹೀಗೆ ಇಲ್ಲಿ. ಆದ್ರೆ ಎರಡು ಮಸಲ್ ಟಿಶ್ಯೂ ಏನಿದೆ ಒಂದೇ ಜಾಗದಲ್ಲಿ ಇದೆ, ಅದು ಎಸ್ಪೆಷಲಿ ನ ರೈಟ್ ಆಟ್ರಿಯಂ. Okay, so this is a special conducting system or a nodal tissue. These are very helpful for the always all conducting of blood. ಅಂದ್ರೇನು? ಪಂಪ್ ಮಾಡೋದಕ್ಕೆ. ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುವಂತ ಒಂದಿದೆ ಅಲ್ವಾ. ಸೊ ಆ ಮೆಕ್ಯಾನಿಸಮ್ ಅಥವಾ ಆ ರಿದಮ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ್ದು ಬೇಕು? ನೋಡಲ್ ಟಿಶ್ಯೂ. That nodal tissues are of two types, SAN and AVN. Okay, yes. How they going to work in conducting system? ಈಗ ನೋಡಲ್ ಟಿಶ್ಯೂನೇ ಏನ್ ಮಾಡ್ಬೇಕು? ತುಂಬಾ ಜಾಸ್ತಿ ಕೆಪಾಸಿಟಿ ಇದೆ ಕಂಪೇರ್ ಟು ಬಂಡಲ್ಸ್ ಅಂಡ್ ದೆನ್ ಫೈಬರ್ಸ್. ಸೆಕೆಂಡ್ ಒನ್ ಬಂಡಲ್ಸ್, ಥರ್ಡ್ ಒನ್ ಇಸ್ ಫೈಬರ್ ಅಲ್ವಾ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ? ನೋಡಲ್ ಟಿಶ್ಯೂಸ್ ನ ನೋಡಿದ್ವಿ, ಅದ್ರ ಜೊತೆಗೆ ಬಂಡಲ್ ಕೂಡ ವರ್ಕ್ ಆಗ್ತಾ ಇರುತ್ತೆ. ಸೊ ಈಚ್ ಬ್ರಾಂಚ್ ಅಂದ್ರೆ ಏನು? 4 ಚೇಂಬರ್. ಈಚ್ 4 ಚೇಂಬರ್ ಪಾಸಸ್ ಥ್ರೂ ದ ವೆಂಟ್ರಿಕ್ಯುಲರ್ ವಾಲ್ ಆಫ್ ಇಟ್ಸ್ ಸೈಡ್. ಏನ್ ಮಾಡುವಂಥದ್ದು? ಈ ನೋಡಲ್ ಟಿಶ್ಯೂ ಏನಿರುತ್ತೆ, ನೋಡಲ್ ಟಿಶ್ಯೂ ಪ್ರತಿಯೊಂದು ಜಾಗದಲ್ಲಿ, ಯಾವ್ದ್ರಲ್ಲಿ? ರೈಟ್ ಸೈಡ್ ಕಂಪ್ಲೀಟ್ ಆಗಿ, ಲೆಫ್ಟ್ ಸೈಡ್ ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ? ಈ ನೋಡಲ್ ಟಿಶ್ಯೂ ಏನಿದೆ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡ್ಕೊಂಡಿದೆ, ಜಸ್ಟ್ ಲೈಕ್ ಅ ವೈರಿಂಗ್. ಸೊ ಇಂದ್ರ ವೆಂಟ್ರಿಕ್ಯುಲರ್ ವಾಲ್ ಅಂದ್ರೇನು? ಕೆಳಗಡೆ ಇರುವಂತ ಏರಿಯಾದಲ್ಲಿ, ಈ ವಾಲ್ ಸೈಡ್ ಅಲ್ಲಿ, ಓಕೆ, ಇಟ್ ಬ್ರೇಕ್ಸ್ ಅಪ್ ಇಂಟು ಮೈನ್ಯೂಟ್ ಫೈಬರ್ಸ್. ಇಲ್ಲಿದೆ ನೋಡಿ,
ಚಿಕ್ಕದಾಗಿರುವಂತ ಬ್ರಾಂಚಸ್ ಆಗಿ ಆಗ್ತಾ ಇದೆ. ಯಾವುದು? ಸ್ಯಾನ್ ಮತ್ತೆ ಏವಿಯನ್. ಸೊ ದಟ್ fiber or web-like structure is known as Purkinje fibers. ಇದನ್ನ ಎಲ್ಲಿ ಇರೋ ಜಾಗ ಅದು ವೆಂಟ್ರಿಕಲ್ ಸೈಡ್ ಅಲ್ಲಿ ಇದೆ, ಕೆಳಗಡೆ ಪೋರ್ಷನ್ ಅಲ್ಲಿ ಇರುತ್ತೆ. ಅಂಡ್ ದೀಸ್ ಬಂಡಲ್ಸ್ ಆರ್ ನೋನ್ ಆಸ್ ಬಂಡಲ್ ಆಫ್ ಹಿಸ್. ಪುರ್ಕಿಂಜೆ ಫೈಬರ್ಸ್ ಬಂಡಲ್ ಆಗಿ ಇದೆ. ಈ ಬಂಡಲ್ಸ್ ನ ಏನ್ ಹೇಳ್ತೀವಿ ನಾವು? ಬಂಡಲ್ ಆಫ್ ಹಿಸ್. ಹಾಗಾಗಿ ಎರಡನೇ ಮೇಜರ್ ಕಂಡಕ್ಟಿಂಗ್ ಸಿಸ್ಟಮ್ ಯಾವುದು? ಬಂಡಲ್ಸ್, ಎಸ್ಪೆಷಲಿ ಪುರ್ಕಿಂಜೆ ಫೈಬರ್ಸ್ ಅಂಡ್ ದೆನ್ ದ ಕಂಪ್ಲೀಟ್ ಕವರ್ಡ್ ಏರಿಯಾ, ದಟ್ ಈಸ್ ಬಂಡಲ್ಸ್ ಆಫ್ ಹಿಸ್. ಓಕೆ, so both bundles and then nodal tissue majorly it generate potential ಅಂದ್ರೆ ಏನು? ಕರೆಂಟ್. ನೀವು ಇವಾಗ ಫಿಸಿಕ್ಸ್ ಅಲ್ಲಿ ಹೋಗಿ ಎಲ್ಲ ಪ್ಲಸ್ ಅಂಡ್ ಮೈನಸ್ ಮಾಡಿ ವೈರ್ಸ್ ನ ಕನೆಕ್ಟ್ ಮಾಡಿದಾಗ ಆಂಪಿಯರ್ ಅಲ್ಲಿ ಮೂವ್ಮೆಂಟ್ ತೋರಿಸುತ್ತಲ್ವಾ? ವೋಲ್ಟಾಮೀಟರ್ ಆಂಪಿಯರ್ ಅಲ್ಲಿ ಒಂದಷ್ಟು ಕರೆಂಟ್ ಪಾಸ್ ಆಗಿರೋ ತರದಲ್ಲಿ ಏನ್ ಮಾಡುತ್ತೆ? ಗ್ರಾಜುಯೇಷನ್ ಮಷಿನ್ ಏನ್ ಮಾಡುತ್ತೆ? ಆಚೆ ಈಚೆ ಹೋಗುತ್ತೆ. ಅದೇ ತರ ಏನಾಗುತ್ತೆ? ನೋಡಲ್ ಟಿಶ್ಯೂ ಇಟ್ ಎಸ್ಪೆಷಲಿ ಜನರೇಟ್ಸ್ ಆಕ್ಷನ್ ಪೊಟೆನ್ಶಿಯಲ್. ಅಂದ್ರೇನು? ಆಕ್ಷನ್ ಮಾಡೋದಕ್ಕೆ ಎಷ್ಟು ಕರೆಂಟ್ ಬೇಕೋ ಅದನ್ನ ಜನರೇಟ್ ಮಾಡ್ತಾ ಇದೆ. ಹೇಗೆ? ವಿತೌಟ್ ಎನಿ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಅಂದ್ರೇನು? ಬೇರೆಯವ್ರು ಬಂದು ಹೊಡೆದಾಗ ಮಾತ್ರ ಇದು ಆನ್ ಆಗಲ್ಲ, ಸ್ವಿಚ್ ಆನ್ ಮಾಡಿದಾಗ ಮಾತ್ರ ಆನ್ ಆಗಲ್ಲ. ಇದೇನು ಸೆಲ್ಫ್ ಅಂದ್ರೇನು? ಇದು ಬಾಡಿ ವರ್ಕ್ ಆಗ್ಬೇಕು. ಸೊ ಏನ್ ಮಾಡುತ್ತೆ? ತನ್ನಿಂದ ತಾನೇ ಏನ್ ಮಾಡ್ಕೊಳ್ಳುತ್ತೆ? ಆಕ್ಷನ್ ಪೊಟೆನ್ಶಿಯಲ್ ನ ಜಾರಿ ಮಾಡ್ಕೊಳ್ಳುತ್ತೆ. ಅಂದ್ರೇನು? ಆಕ್ಷನ್ ಪೊಟೆನ್ಶಿಯಲ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳುತ್ತೆ. ಸೊ ಸಚ್ ಸಿಸ್ಟಮ್ಸ್ ಆರ್ ನೋನ್ ಆಸ್ ಆಟೋ ಎಕ್ಸೈಟೇಬಲ್. ಅಂದ್ರೇನು? ತನ್ನಷ್ಟಕ್ಕೆ ತಾನೇ ಆನ್ ಆಗುವಂತ ಸಿಸ್ಟಮ್ ನ ನಾವೇನ್ ಹೇಳ್ತೀವಿ? ಆಟೋ ಎಕ್ಸೈಟೇಬಲ್. ಓಕೆ, ಆನ್ ಅಂಡ್ ಆಫ್. Similarly, in a nodal tissue, especially the sand, ಇಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ? ಸ್ವಲ್ಪ ಲೈಟಿಂಗ್ ಸಿಸ್ಟಮ್ ಅಲ್ಲಿ ತೋರಿಸಿರುವಂತದ್ದು ಸ್ಯಾನ್. ಇಟ್ ಇನಿಶಿಯೇಟ್ಸ್ ಅಂಡ್ ಮೇಂಟೈನ್ಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಅ ಕಾಂಟ್ರಾಕ್ಷನ್ ಆಫ್ ಹಾರ್ಟ್ ಬೈ ಜನರೇಟಿಂಗ್ ಆಕ್ಷನ್ ಪೊಟೆನ್ಶಿಯಲ್ಸ್. ಈಗ ನಮ್ಮ ಹಾರ್ಟ್ ಪ್ರತಿ ನಿಮಿಷಕ್ಕೂ ಎಷ್ಟು ಸಲದ ಹೊಡ್ಕೊಳ್ಬೇಕು? 70 to 75 ಟೈಮ್ಸ್ ಹೊಡ್ಕೋಬೇಕಲ್ವಾ? ನೋಡಿ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗುತ್ತೆ ಬ್ಲಡ್ ಅನ್ನೋದು. ಒಂದು ನಿಮಿಷಕ್ಕೆ 60 ಸೆಕೆಂಡ್ಸಿಗೆ 70 ಬಾರಿ ಅದು ಆಚೆ ಮೇಲೆ ಕೆಳಗೆ ಆಗ್ಬೇಕು. ಆ ತರ ಜನರೇಷನ್ ಕೊಡೋ ಮಷೀನ್ ಯಾವುದು ಇಲ್ಲಿ? ನೋಡಲ್ ಟಿಶ್ಯೂ, ಎಸ್ಪೆಷಲಿ ದ ಸ್ಯಾನ್, which is present on the right side of the atrium. Okay, yes, this is called pacemaker. ಈ ಸ್ಯಾನ್ ಅನ್ನ ಇನ್ನೊಂದು ನೇಮ್ ಅಲ್ಲಿ ಹೇಳ್ತಾರೆ, ದಟ್ ಈಸ್ ಪೇಸ್ ಮೇಕರ್. ಅಂದ್ರೇನು? ಕಂಪ್ಲೀಟ್ ಆಗಿ ಒಂದು ಎಲೆಕ್ಟ್ರಿಕ್ ವೈರ್ ನ ಕಂಪ್ಲೀಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಒಂದು ಕೆಪಾಸಿಟರ್ ಅಥವಾ ಪ್ಲಗ್ ಅಂತ ಕೂಡ ನಾವು ಹೇಳ್ಬೋದು. ಸೊ ದಟ್ ಈಸ್ ನೋನ್ ಆಸ್ ಅ ಪೇಸ್ ಮೇಕರ್. ಯಾವುದು? SAN. ಎಸ್. ದೆನ್ ಕಾರ್ಡಿಯಾಕ್ ಸೈಕಲ್. ಕಾಣಿಸ್ತಿದೆಯಾ? ಇದು ರಿಯಲ್ ಹಾರ್ಟ್. ಇದು ಇಲ್ಲಿ ನೋಡಿ, ಇಲ್ಲೆಲ್ಲ ವ್ಯಾಲ್ವ್ಸ್ ಇದೆ. ಇದನ್ನ ನಾವು ಸೆಪ್ಟಮ್ ಅಂತ ಹೇಳ್ತೀವಿ. ಓಕೆ, ಜಸ್ಟ್ ಅ ಮಿನಿಟ್. ಇದನ್ನ ನಾವೇನ್ ಹೇಳ್ತೇವೆ? ಸೆಪ್ಟಮ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪುರ್ಕಿಂಜೆ ಫೈಬರ್ಸ್ ಇದೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಎಸ್.
ನರಗಳು ಕಾಣಿಸ್ತಾ ಇದೆ ಅಲ್ವಾ, ಇದನ್ನ ನಾವೇನ್ ಹೇಳ್ತೀವಿ, ಬಂಡಲ್ ಆಫ್ ಹೇರ್ಸ್ ಅಂತ ಹೇಳ್ತಿದೀವಿ. ರೈಟ್ ಅಂದ್ರೇನು, ಕಂಪ್ಲೀಟ್ ಆಗಿ ವೆಂಟ್ರಿಕಲ್ ಸೈಡ್ ಅಲ್ಲಿ ಈ ಕಂಡಕ್ಷನ್ ಸಿಸ್ಟಮ್ಗೆ ಹೆಲ್ಪ್ ಆಗೋ ಥರದಲ್ಲಿ ನೋಡಲ್ ಟಿಶ್ಯೂ ಕೂಡ ಇದೆ. ಅದ್ರ ಜೊತೆಗೆ ನರ್ವ್ಸ್ ಅಂದ್ರೇನು, ಬಂಡಲ್ಸ್ ಕೂಡ ಇದೆ. ಇದೆಲ್ಲ ಕೂಡ ವ್ಯಾಲ್ವ್ಸ್. ಇಲ್ಲಿ ನೋಡಿ, ಇದ್ರ ಏರಿಯಾ ಏನಿದೆ ಸ್ವಲ್ಪ ದೊಡ್ಡದಿದೆ ಅಲ್ವಾ. ಸೊ ರೈಟ್ ಅಂಡ್ ದೆನ್ ಲೆಫ್ಟ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಈ ವ್ಯಾಲ್ವ್ಗಳು ಏನ್ ಮಾಡುತ್ತೆ, ಬ್ಲಡ್ ಅನ್ನ ಮಿಕ್ಸ್ ಆಗದೆ ಇರೋ ತರದಲ್ಲಿ ಕ್ಲೋಸ್ ಮಾಡುತ್ತೆ, ಓಪನ್ ಮಾಡುತ್ತೆ. ಓಕೆ, ಇಲ್ಲೂ ಕೂಡ ಹಾಗೇನೆ. ಸೊ ದಿಸ್ ಇಸ್ ಅ ರಿಯಲ್ ಹಾರ್ಟ್. ಓಕೆ, ಎಸ್. ದೆನ್ ಲೆಟ್ಸ್ ಕಂಟಿನ್ಯೂ ದ ಕಾರ್ಡಿಯಾಕ್ ಸೈಕಲ್. The cardiac cycle is the sequence of events in one heartbeat. ಈಗ ಒನ್ ಹಾರ್ಟ್ ಬೀಟ್ ಅಂತಂದ್ರೇನು, ಅಪ್ ಅಂಡ್ ಡೌನ್. ಅಪ್ ಅಂಡ್ ಡೌನ್ ಅಂದ್ರೆ ಏನು, ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್, ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸ್. ಇದನ್ನ ನಾವೇನ್ ಹೇಳ್ತೇವೆ, ಕಂಪ್ಲೀಟ್ ಆಗಿ ಒಂದು ಸೈಕಲ್ ಅಂತ ಹೇಳ್ತೇವೆ. ಓಕೆ, ಅದನ್ನ ನಾವೇನ್ ಹೇಳೋದಿಲ್ಲ, ಕಾರ್ಡಿಯಾಕ್ ಸೈಕಲ್. Cardiac cycle is the sequence, sequence of events in one heartbeat. It majorly consists of two phases. One is diastole, that is a relaxation phase, and also filling phase. Filling phase ಅಂತ ಹೇಳ್ತೀವಿ. ಡಯಾಸ್ಟೋಲ್ ಅಂದ್ರೇನು, ರಿಲ್ಯಾಕ್ಸೇಷನ್ ಫೇಸ್ ಅಂತ ಹೇಳ್ತೀವಿ. ಫಿಲ್ಲಿಂಗ್ ಅಂದ್ರೇನು, ಬ್ಲಡ್ ಅನ್ನ ಫಿಲ್ ಮಾಡ್ಕೊಳ್ಳುವಂತ ಒಂದು ಟೈಮ್ ಅಂತ ಹೇಳ್ಬೋದು. ದೆನ್ ಸಿಸ್ಟೋಲ್. ಸಿಸ್ಟೋಲ್ ಇಸ್ ದ ಕಾಂಟ್ರಾಕ್ಟ್ ಫೇಸ್, ಅಂಡ್ ಇನ್ ಅನದರ್ ವರ್ಡ್ ವಿ ಕ್ಯಾನ್ ಆಲ್ಸೋ ಸೇ ದಟ್ ಎಂಪ್ಟಿಂಗ್ ಆಫ್ ದ ಹಾರ್ಟ್. ಕಂಪ್ಲೀಟ್ ಆಗಿ ಒಂದು ಸೈಡ್ ಅಲ್ಲಿ ಹಾರ್ಟ್ ಏನಾಗುತ್ತೆ, ಎಂಪ್ಟಿ ಆಗುತ್ತೆ. ಓಕೆ, ದಿಸ್ ಇಸ್ ಅ ಟೋಟಲ್ ರಿದಮ್ ಆಫ್ ಹಾರ್ಟ್. ಯಾವುದು, ಡಯಾಸ್ಟೋಲ್ ಅಂಡ್ ದೆನ್ ಸಿಸ್ಟೋಲ್. ಎಸ್. ಅಗೇನ್ the cardiac cycle can be studied under the different phases. ಅದಕ್ಕೆ ಅದರದ್ದೇ ಆದ ಒಂದು ರಿದಮ್ ಇದೆ. ಆ ರಿದಮ್ನ ಏನ್ ಹೇಳ್ಬೇಕು ನಾವಿಲ್ಲಿ, ಫೇಸ್. ಒಂದು ಫೇಸ್ ಆದ್ಮೇಲೆ, ಒಂದು ಹಂತ ಆದ್ಮೇಲೆ ಇನ್ನೊಂದು ಹಂತ ಓಪನ್ ಅಪ್ ಆಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಫೇಸಸ್ ಅಂತ ಹೇಳ್ತೇವೆ. ದ ಫೇಸಸ್ ಆಫ್ ಕಾರ್ಡಿಯಾಕ್ ಸೈಕಲ್. ದ ಫಸ್ಟ್ ಫೇಸ್ ಇಸ್ ಡಯಾಸ್ಟೋಲ್ or a relaxation and filling. The heart muscle relaxes and the chambers fill with blood. Okay, ಇಲ್ಲೇನಾಗುತ್ತೆ, ಹಾರ್ಟ್ ಏನಾಗಿದೆ, ಹಾರ್ಟ್ ಮಸಲ್ಸ್ ಏನಿದೆ ಪಂಪ್ ಮಾಡೋದಕ್ಕೆ ಮೇಜರ್ ಆಗಿ ಅದೇ ರೆಸ್ಪಾನ್ಸಿಬಲ್. ಅದು ಕಂಪ್ಲೀಟ್ ಆಗಿ ರೆಸ್ಟಿಂಗ್ ಮೋಡ್ ಅಲ್ಲಿ ಇದ್ದಾಗ ಈ ವ್ಯಾಲ್ವ್ಸ್, ವೆಸಲ್ಸ್ ಏನಿದೆ, ಇದು ಕಂಪ್ಲೀಟ್ ಆಗಿ ಬ್ಲಡ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಹೋಗುತ್ತೆ. ಅಂದ್ರೇನು, ಫಿಲ್ ಆಗುತ್ತೆ. ಹಾರ್ಟ್ ಚೇಂಬರ್ಸ್ ಎಲ್ಲದೂ ಕೂಡ ಫಿಲ್ ಆಗುತ್ತೆ. ದಟ್ ಈಸ್ ಅ ಡಯಾಸ್ಟೋಲ್. ದೆನ್ ಬ್ಲಡ್ ರಿಟರ್ನಿಂಗ್ ಫ್ರಮ್ ದ ಬಾಡಿ ಫಿಲ್ಸ್ ದ ರೈಟ್ ಆಟ್ರಿಯಂ. ಇಲ್ಲೇನಾಗುತ್ತೆ, ಬಾಡಿಯಿಂದ, ಕೈ ಕಾಲುಗಳಿಂದ ಬರುವಂತ ಬ್ಲಡ್ ಎಲ್ಲ ರೈಟ್ ಆಟ್ರಿಯಂಗೆ ಬಂದು ಸೇರ್ಕೊಳ್ಳುತ್ತೆ. and blood from the lungs fill the left atrium. ಯಾವ ಸ್ಟೇಜ್ ಅಲ್ಲಿ, ಡಯಾಸ್ಟೋಲ್ ಸ್ಟೇಜ್ ಅಲ್ಲಿ ಎರಡೂ ಕಡೆಯಿಂದ, ಒಂದು ರೈಟ್ ಸೈಡ್ ಇಂದ ರೈಟ್ ಆಟ್ರಿಯಂಗೆ ಬ್ಲಡ್ ಬಂದು ರಿಸೀವ್ ಮಾಡ್ಕೊಳ್ಳುತ್ತೆ, ಮತ್ತೆ ಲಂಗ್ಸ್ ಇಂದ ಇಲ್ಲಿ ಲೆಫ್ಟ್ ಆಟ್ರಿಯಂಗೆ ಬಂದು ಸೇರ್ಕೊಳ್ಳುತ್ತೆ. ಟ್ಯಾಂಕ್ ಫಿಲ್ ಆಗುತ್ತೆ ಅಥವಾ ಚೇಂಬರ್ ಫಿಲ್ ಆಗುತ್ತೆ ಯಾವಾಗ, ಡಯಾಸ್ಟೋಲ್. Okay, when the pressure in the atria is higher than in ventricle. ಈಗ ಒಂದು ಉಸಿರಾಟ ಮಾಡುವಾಗ ಏನಾಯ್ತು, ಮಸಲ್ ಏನಾಗಿದೆ, ರಿಲ್ಯಾಕ್ಸ್ ಆಗಿದೆ. ಸೊ ಆಗ ಏನ್ ಮಾಡುತ್ತೆ, ಎಲ್ಲ ಓಪನ್ ಆಗ್ಬಿಟ್ಟಿದೆ, ಬನ್ನಿ ಬನ್ನಿ ಅಂತ ಹೇಳಿ ಲೀಟರ್ ಗಟ್ಟಲೆ ಬ್ಲಡ್ ಬಂದು ಹಾರ್ಟ್ ಚೇಂಬರ್ ಅಲ್ಲಿ ಕುತ್ಕೊಳ್ಳುತ್ತೆ. ಸೊ ಆಫ್ಟರ್ ದ್ಯಾಟ್
again there is a pressure in that particular area. ಸೊ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಏನಾಗುತ್ತೆ, ಇನ್ನ ಬ್ಲಡ್ ಫಿಲ್ ಆಗೋದಕ್ಕೆ ಒಂದು ಸೆಂಟ್ ಕೂಡ ಜಾಗ ಇರೋದಿಲ್ಲ. ಸೊ ಇನ್ ಸಚ್ ಕೇಸಸ್ ದ ಪ್ರೆಷರ್ ಈಸ್ ಬಿಲ್ಟ್ ಇನ್ ದ ವಾಲ್. ವಾಲಲ್ಲೂ ಕೂಡ ಬ್ಲಡ್ ಪ್ರೆಷರ್ ಏನಾಗುತ್ತೆ, ಬಿಲ್ಡ್ ಆಗುತ್ತೆ. ಸೊ ಇನ್ ಸಚ್ ಕೇಸಸ್ ದ ಆರ್ಟ್ರಿಯೋವೆಂಟ್ರಿಕ್ಯುಲಾರ್ AV ವಾಲ್ಸ್, ನಾವು ನೋಡಿದ್ವಲ್ವಾ ವ್ಯಾಲ್ವ್ಸ್ ಅಲ್ಲಿ, ಆಟ್ರಿಯೋ ವೆಂಟ್ರಿಕ್ಯುಲಾರ್ ಅಂದ್ರೇನು, ಇಲ್ಲಿ ದೊಡ್ಡದಾಗಿರುವಂತ ವೆಂಟ್ರಿಕಲ್ಸ್, ಇದು ವ್ಯಾಲ್ವ್ ಏನಿದೆಯಲ್ಲ, ಗೇಟ್ ಏನಿದೆಯಲ್ಲ, ಇದು ಓಪನ್ ಆಗುತ್ತೆ. ಸೊ ರೈಟ್ ಅಪ್ಪರ್ ಪೋರ್ಷನ್ ಇಂದ ರೈಟ್ ಸೆಕೆಂಡ್ ಪೋರ್ಷನ್ಗೆ ಅಂದ್ರೇನು, ಕೆಳಗಡೆ ಪೋರ್ಷನ್ಗೆ ಬ್ಲಡ್ ಫ್ಲೋ ಆಗುತ್ತೆ, allowing the blood to flow passively into the ventricle. So that is the thing. Diastole region ಅಲ್ಲಿ ಕಂಪ್ಲೀಟ್ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಇಂದ ಬ್ಲಡ್ ಬಂದು ರಿಸೀವ್ ಆಗುತ್ತೆ. ರಿಸೀವ್ ಆದ್ಮೇಲೆ ಏನು ಪ್ರೆಷರ್ ಬಿಲ್ಡ್ ಆಗಿ ಈ ಗೇಟ್ಗಳು ಓಪನ್ ಆಗುತ್ತೆ. ದ ಕಂಪ್ಲೀಟ್ ಪ್ರೊಸೀಜರ್ ಇಷ್ಟೇ, ಎರಡೇ ಸೆಂಟೆನ್ಸ್. blood received ಅಥವಾ blood fill from right side and left side of the atrium. This creates blood pressure, otherwise pressure on the valve, and finally it opens and it facilitates the flowing of the blood from upper right atrium to the lower ventricles. ಇಷ್ಟೇ ಆಗುವಂಥದ್ದು. ಅರ್ಥ ಆಗ್ತಿದೆಯಾ? ಅದನ್ನ ನಾವೇನ್ ಹೇಳ್ತೀವಿ, ಡಯಾಸ್ಟೋಲ್ ಸೈಕಲ್ ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಫೇಸ್ ಈಸ್ ಸಿಸ್ಟೋಲ್. ಸಿಸ್ಟೋಲ್ ಕಾಂಟ್ರಾಕ್ಷನ್, ಅಥವಾ ಇಲ್ಲೇನಾಗಬೇಕು, ಅಲ್ಲಿ ರಿಲ್ಯಾಕ್ಸ್ ಆಗಿತ್ತು ಡಯಾಸ್ಟೋಲ್ ಅಲ್ಲಿ, ಇಲ್ಲಿ ಸಿಸ್ಟೋಲ್ ಅಲ್ಲಿ ಪಂಪ್ ಆಗಬೇಕು, ಕಾಂಟ್ರಾಕ್ಟ್. ದ ಆಟ್ರಿಯಾ ಕಾಂಟ್ರಾಕ್ಟ್ಸ್. ಆಟ್ರಿಯಾ ಅಂತಂದ್ರೇನು, ರಿಸೀವಿಂಗ್ ಚೇಂಬರ್ ಎರಡಲ್ಲೂ, ರೈಟ್ ಮತ್ತೆ ಲೆಫ್ಟ್ ಅಲ್ಲಿ ಅಪ್ಪರ್ ಪೋರ್ಷನ್, ಇಲ್ಲಿ ವೆಂಟ್ರಿಕಲ್. ದ ಆಟ್ರಿಯಾ ಕಾಂಟ್ರಾಕ್ಟ್ಸ್. ಇಲ್ಲೇನಾಗುತ್ತೆ, ಕೆಳಗಡೆ ಎಲ್ಲ ಬ್ಲಡ್ ರಿಸೀವ್ ಆದ್ಮೇಲೆ ಇಲ್ಲಿ ಈ ಪೋರ್ಷನ್ ಅಲ್ಲಿ, ಅಪ್ಪರ್ ಪೋರ್ಷನ್ ಅಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಷನ್ ಆಗುತ್ತೆ. ದ ರೈಟ್ atria or left atria contracts, pushing the remaining blood into the ventricles. ಕಂಪ್ಲೀಟ್ ಆಗಿ ಇದು ಮೂವ್ ಆಗಿರೋದಿಲ್ಲ. ಸೊ ಇಲ್ಲಿ ಏನ್ ಮಾಡುತ್ತೆ, ಆಟ್ರಿಯಾದಲ್ಲಿ ಮತ್ತೆ ಪುಷ್ ಮಾಡುತ್ತೆ ಕಾಂಟ್ರಾಕ್ಟ್ಸ್ ಆದಾಗ. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ ಕಾಸಸ್ ದ ಆಟ್ರಿಯಾ ಟು ಕಾಂಟ್ರಾಕ್ಟ್. ಸ್ಯಾನ್ ಇಂದ ಬರುವಂತ ಎಲೆಕ್ಟ್ರಿಕಲ್ ಸಿಗ್ನಲ್ ಏನಿದೆ, ಅದನ್ನ ಕಾಂಟ್ರಾಕ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಫೋರ್ಸಿಂಗ್ ದ ಲಾಸ್ಟ್ 20 to 30% ಆಫ್ ದ ಬ್ಲಡ್ ಇನ್ ಟು ದ ವೆಂಟ್ರಿಕಲ್ಸ್. ಕಂಪ್ಲೀಟ್ ಆಗಿ ಈ ಗೇಟ್ ಥ್ರೂ ಹೋಗಿರೋದಿಲ್ಲ. ಸೊ ಇದನ್ನ ಮತ್ತೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಖಾಲಿ ಜಾಗ ಬೇಕಲ್ವಾ, ಹಾಗಾಗಿ ಸ್ಯಾನ್ ಅನ್ನೋದೇನಿದೆ, ಎಲೆಕ್ಟ್ರಿಕ್ ಕಂಡಕ್ಷನ್ ಏನು ಕರೆಂಟ್ ಅನ್ನ ಪಾಸ್ ಮಾಡುತ್ತೆ. ರಿಮೈನಿಂಗ್ 20 to 30% ಏನು ಉಳಿದಿರುತ್ತೆ ಬ್ಲಡ್, ಅದು ಕಂಪ್ಲೀಟ್ ಆಗಿ ಕೆಳಗಡೆ ಪೋರ್ಷನ್ಸ್ಗೆ ಬರ್ತಾ ಹೋಗುತ್ತೆ. ಯಾವಾಗ ಆಗುವಂಥದ್ದು, ಕಾಂಟ್ರಾಕ್ಷನ್ ಫೇಸ್ ಅಲ್ಲಿ, ದಟ್ ಈಸ್ ಸಿಸ್ಟೋಲ್. ಡಯಾಸ್ಟೋಲ್ ಇಸ್ ರಿಲ್ಯಾಕ್ಸೇಷನ್, ಸಿಸ್ಟೋಲ್ ಇಸ್ ಅ ಕಾಂಟ್ರಾಕ್ಷನ್. ಓಕೆ, ಎಸ್, ದಿಸ್ ಇಸ್ ಅ 2 phase. ಇದು ಆಟ್ರಿಯಲ್ ಕಾಂಟ್ರಾಕ್ಷನ್ ಅಂದ್ರೇನು, ಮೇಲ್ಗಡೆ ಇರುವಂತ ಪೋರ್ಷನ್ ಅನ್ನ ಕಾಂಟ್ರಾಕ್ಟ್ ಮಾಡುತ್ತೆ. ಅದೇ ಕೆಳಗಡೆ ಇರೋ ವೆಂಟ್ರಿಕಲ್ ಸೈಡ್ ಅಲ್ಲೂ ಕೂಡ ಕಾಂಟ್ರಾಕ್ಟ್ ಆಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಅಂತ ಹೇಳ್ತೀವಿ. ಓಕೆ, ಹಾರ್ಟ್ ಅಲ್ಲಿ ಪ್ರತಿಯೊಂದು 4 ಚೇಂಬರ್ ಕೂಡ ಅದರದ್ದೇ ಆದ ಪಂಪಿಂಗ್ ಸಿಸ್ಟಮ್ನ ಇದೆ. ಹಾಗಾಗಿ ಈಚ್ ಅಂಡ್ ಎವ್ರಿ ಪೋರ್ಷನ್ ದೇ ವರ್ಕ್ ಇನ್ ಅ ಫೇಸ್ ಲೈಕ್ ಮ್ಯಾನರ್. ಅಂದ್ರೇನು, ಹಂತವಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ದ ವೆಂಟ್ರಿಕಲ್ಸ್ ಕಾಂಟ್ರಾಕ್ಟ್ ಟು ಪಂಪ್ ಬ್ಲಡ್. ಈಗ ನಾವು ಇಲ್ಲೊಂದು ಡೈಗ್ರಾಮ್ ಹಾಕಿದ್ರೆ, ಇಲ್ಲಿ ಫಸ್ಟ್ ಏನ್ ಮಾಡುತ್ತೆ, ರೈಟ್ ರಿಸೀವಿಂಗ್ ಚೇಂಬರ್ ಆಟ್ರಿಯಾದಲ್ಲಿ ಕಾಂಟ್ರಾಕ್ಟ್ ಆಯ್ತು. ಈಗ ನೆಕ್ಸ್ಟ್ ಬಂದು ವೆಂಟ್ರಿಕಲ್. ವೆಂಟ್ರಿಕಲ್ ಸೈಡ್ ಅಲ್ಲಿ ಮಸಲ್ ಏನ್ ಮಾಡುತ್ತೆ, ಕಾಂಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಇದೇನಕ್ಕೆ ಮಾಡುವಂಥದ್ದು, ಎಸ್ಪೆಷಲಿ ಫಾರ್ ಅ ಪಂಪಿಂಗ್ ಸಿಸ್ಟಮ್, ಪುಷ್ ಮಾಡಬೇಕು ಮೇಲ್ಗಡೆ ಏರಿಯಾಗೆ.
So this is blood from the ventricle ಕೆಳಗಡೆಯಿಂದ lungs and the body. ಕಂಪ್ಲೀಟ್ ಆಗಿ ಒಂದು ಸೈಡ್ ಅಲ್ಲಿ lungs ಗೆ ಹೋಗುತ್ತೆ, ಇನ್ನೊಂದು ಸೈಡ್ ಅಲ್ಲಿ ಬೇರೆ ಬಾಡಿಯ ಇನ್ನು ಎಲ್ಲ ಪಾರ್ಟ್ಸ್ ಗಳಿಗೆ ರಿಸೀವ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್. Isovolumetric contraction. Again, there are two terminologies are there to explain the contraction in ventricular area. The ventricles begin to contract, but pressure is not yet high enough to open the semilunar valves. So, ಇಲ್ಲೇನು ಕಾಂಟ್ರಾಕ್ಟ್ ಆಗುವಾಗ ಇಲ್ಲಿ ಪ್ರೆಷರ್ ಬೇಕು. ಅದೇ ಅಪ್ಪರ್ ಪೋರ್ಷನ್ ಅಲ್ಲಿ ಪ್ರೆಷರ್ ಏನ್ ಬೇಕಾಗೋದಿಲ್ಲ, ಸಿಂಪಲ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಬಟ್ ಈ ಕಾಂಟ್ರಾಕ್ಷನ್ ಮಾಡುವಾಗ ದ ಪ್ರೆಷರ್ ಇಸ್ ನಾಟ್ ಇನಫ್ ಟು ಕಂಪ್ಲೀಟ್ಲಿ expel, completely pump out the blood from the lower body to ಅಥವಾ lower side to the lungs. ಅದಕ್ಕೆ ಒಂದಷ್ಟು ಪ್ರೆಷರ್ ಬೇಕು. ಸೊ ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಪ್ರೆಷರ್ ಏನಕ್ಕೆ ಬೇಕು, ಈ ವ್ಯಾಲ್ವ್ ಏನಿರುತ್ತೆ, ಚಿಕ್ಕದಾಗಿರುವಂತ ವ್ಯಾಲ್ವ್ ಇದೆಯಲ್ಲ ಇಲ್ಲಿ, ನಾನಾಗ್ಲೇ ತೋರ್ಸನಲ್ವಾ, ಆ ವ್ಯಾಲ್ವ್ ಅನ್ನ ಓಪನ್ ಮಾಡಕ್ಕೆ ಒಂದು ಪ್ರೆಷರ್ ಬೇಕು. ಸೊ ಆ ವ್ಯಾಲ್ವ್ ಅನ್ನ ಏನ್ ಹೇಳ್ತೀವಿ ನಾವು, aortic and then pulmonary valve. So the AV valves closes to prevent backflow and the ventricles contract against closed system. So in such situation, these both valves are completely closed. ಯಾವಾಗ ಕ್ಲೋಸ್ ಆಗುತ್ತಲ್ವಾ ಆಗ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ದೆನ್ ಇಟ್ ಡೈರೆಕ್ಟ್ಲಿ ಕಂಪ್ಲೀಟ್ ಈ ಏರಿಯಾ ಏನಾಗಿರುತ್ತೆ ವ್ಯಾಲ್ವ್ಸ್ ಇಂದ ಫಿಲ್ ಆಗಿರುತ್ತೆ, ಜೊತೆಗೆ ಅದು ಕಂಪ್ಲೀಟ್ ಆಗಿ ಟೈಟ್ ಆಗಿ ಕ್ಲೋಸ್ ಆಗಿರುತ್ತೆ. ದೆನ್ ಯಾವಾಗ ಪ್ರೆಷರ್ ಬಿಲ್ಡ್ ಆಯ್ತು, ಫೈನಲಿ ಇಟ್ ರೈಸಸ್ ಅಪ್ ಟುವರ್ಡ್ಸ್ ದ lung and it move against the closed system. ಯಾವಾಗ ಒಂದ್ಸಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, then it finally reaches out from the lower side to the body or to the lungs. Then finally is that ejection. As ventricular pressure exceeds the pressure in the aorta and the pulmonary artery, the semilunar valves open and finally blood is ejected from the heart. ಈ ತರ ಪ್ರೆಷರ್ ಕ್ರಿಯೇಟ್ ಆದಾಗ ಫೈನಲಿ ಏನಾಗುತ್ತೆ, ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಅಗೇನ್ಸ್ಟ್ ದ ವಾಲ್. ಅದನ್ನೇ ನಾವೇನ್ ಹೇಳ್ತೀವಿ ಇಲ್ಲಿ, ಎಜೆಕ್ಷನ್ ಅಂತ ಕೂಡ ಹೇಳ್ಬೋದು ಅಥವಾ ಮೂವ್ಮೆಂಟ್ ಅಂತ ಕೂಡ ಹೇಳ್ಬೋದು. ದಿಸ್ ಇಸ್ ದ ಸಿಸ್ಟೋಲ್ ಅಂಡ್ ದೆನ್ diastole phases or a cardiac cycle. Okay. Another thing is protodiastole and ventricular diastole. ಈಗ ಇಲ್ಲಿ ತನಕ ಏನಾಯ್ತು, ವೆಂಟ್ರಿಕಲ್ ಕಾಂಟ್ರಾಕ್ಷನ್ ಆಗೋದು ನಿಮ್ಗೆ ಗೊತ್ತಾಯ್ತು ಅಲ್ವಾ. ಸೊ ಇನ್ ಪರ್ಟಿಕ್ಯುಲರ್ ರೀಸನ್ ಆರ್ ಇನ್ ಅ ಪರ್ಟಿಕ್ಯುಲರ್ ಸಿಚುವೇಶನ್, the ventricle relax and blood starts to flow back towards the valves. ಕೆಲವೊಂದು ಟೈಮ್ ಏನಾಗುತ್ತೆ, ನೆಕ್ಸ್ಟ್ ರಿದಮಿಗೆ ಸೆಟ್ ಆಗ್ಬೇಕಲ್ವಾ, ಆಗೇನಾಗುತ್ತೆ ಆ ವೆಂಟ್ರಿಕಲ್ ಸೈಡ್ ಕೆಳಗಡೆ ಇರೋ ಪೋರ್ಷನ್ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಯಾವಾಗ ಹಾರ್ಟ್ ರಿಲ್ಯಾಕ್ಸ್ ಆಯ್ತು, ಏನ್ ಸಿಗ್ನಲ್ ಹೋಯ್ತು, ಮತ್ತೆ ಫಿಲಪ್ ಆಗ್ಬೇಕು ಅನ್ನೋ ಸಿಗ್ನಲ್ ಹೋಗುತ್ತೆ. ಸೊ ಇನ್ ಸಚ್ ಸಿಚುವೇಶನ್ ಐಸೋವಾಲ್ಯೂಮೆಟ್ರಿಕ್ ರಿಲ್ಯಾಕ್ಸೇಷನ್. ಏನು ಐಸೋ ಅಂದ್ರೆ ಏನು, ಎರಡು ಸೈಡ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ವಾಲ್ಯೂಮ್ ಏನಿದೆ 0 ಇದೆ. ಅದನ್ನ ನಾವೇನ್ ಹೇಳ್ತೀವಿ, ಐಸೋವಾಲ್ಯೂಮೆಟ್ರಿಕ್ ರಿಲ್ಯಾಕ್ಸೇಷನ್ ಪೀರಿಯಡ್ ಅಥವಾ ರಿಲ್ಯಾಕ್ಸೇಷನ್ ಟೈಮ್. ಸೊ as the ventricle relaxes and pressure is also 0.
ಯಾವಾಗ ರಿಲ್ಯಾಕ್ಸೇಷನ್ ಆಗುತ್ತೆ, ವೆಂಟ್ರಿಕಲ್ ಪೋರ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ವಾಲ್ಯೂಮ್ ಏನಾಗುತ್ತೆ, ಝೀರೋ ಆಗುತ್ತೆ, ನಿಲ್ ಆಗುತ್ತೆ. ಪ್ರೆಷರ್ ಕೂಡ ಝೀರೋ ಆಯ್ತು. ಫೈನಲಿ ದಿಸ್ ಸೆಮಿಲೂನರ್ ವ್ಯಾಲ್ವ್ಸ್ ಕ್ಲೋಸಸ್. ಈಗ ಏನಾಯ್ತು, ಕಂಪ್ಲೀಟ್ ಆಗಿ ಮೇಜರ್ ಆಗಿ 4 ಪೋರ್ಷನ್ ಆಗೋ ತರದಲ್ಲಿ ಚೇಂಬರ್ ಇರುತ್ತಲ್ವಾ, ಅದನ್ನ ಆ ವ್ಯಾಲ್ವ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡುತ್ತೆ. ಯಾವ ಟೈಮಲ್ಲಿ? ರಿಲ್ಯಾಕ್ಸೇಷನ್ ಟೈಮಲ್ಲಿ. ಫೈನಲಿ ಇನ್ ದ ನೆಕ್ಸ್ಟ್ ಸ್ಟೆಪ್ the again heart chamber get filled. This process is known as filling up of the heart chamber, right atrium and left atrium. Once the pressure in the ventricles fall, the AV valves open. ಇಲ್ಲೇನಾಗತ್ತೆ, ಕಂಪ್ಲೀಟ್ ಆಗಿ ವ್ಯಾಲ್ವ್ ಓಪನ್ ಆಯ್ತು. And the cycle begins again with the ventricular filling. ಓಕೆನಾ? ಒಂದು ಕಡೆಯಿಂದ ರೈಟ್ ಖಾಲಿ ಆಗುತ್ತೆ, ಇನ್ನೊಂದು ಕಡೆಯಿಂದ ರೈಟ್ ಅಪ್ಪರ್ ಪೋರ್ಷನ್, ಲೆಫ್ಟ್ ಅಪ್ಪರ್ ಪೋರ್ಷನ್ ಫಿಲ್ ಅಪ್ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ರೈಟ್ ಮತ್ತೆ ಲೆಫ್ಟ್ ಅಲ್ಲಿರುವಂತ ವೆಂಟ್ರಿಕಲ್ ಪೋರ್ಷನ್ ಖಾಲಿ ಆಗುತ್ತೆ, ಫಿಲ್ ಆಗುತ್ತೆ, ಖಾಲಿ ಆಗುತ್ತೆ. ಇದನ್ನೇ ನಾವೇನ್ ಹೇಳ್ತೀವಿ, ಸಿಸ್ಟೋಲ್ ಅಂಡ್ ದೆನ್ ಡಯಾಸ್ಟೋಲ್, ರಿಲ್ಯಾಕ್ಸೇಷನ್ ಅಂಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಎಸ್, ಐ ವಿಲ್ ಶೋ ಹಿಯರ್. Carefully observe. I will show you one video so you can observe the rhythm of the heart. ಮತ್ತೆ ನೀಟಾಗಿ ಎಲ್ಲಿಂದ ಎಲ್ಲಿಗೆ ಮೂವ್ಮೆಂಟ್ ಆಗುತ್ತೆ, ಯಾವ ನರ್ವ್ಸ್ ಇಂದ ಮೂವ್ಮೆಂಟ್ ಆಗುತ್ತೆ, ಯಾವ ವ್ಯಾಲ್ವ್ ಓಪನ್ ಆಗುತ್ತೆ ಅನ್ನೋದನ್ನು ಕೂಡ ನೀಟಾಗಿ ಗಮನಿಸಿ. ಓಕೆ, ಇದು ಅಷ್ಟು ಈಸಿಯಾಗಿ ನಿಮ್ಗೆ ನಾನು ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಅದನ್ನ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡಬೇಕು. ಅದರ್ವೈಸ್ ಈ ತರ ಡಯಾಗ್ರಾಮ್ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುವಂಥದ್ದು. ಸೊ ಎಸ್, ಐ ವಿಲ್ ಶೋ ಯು. ನೋಡಿ ಇಲ್ಲಿ ಇದು ರೈಟ್, ಇದು ಲೆಫ್ಟ್ ಅಲ್ವಾ? ಸೊ ಇಲ್ಲಿ ಎಲ್ಲಿಂದ ಬಂತು, ಲಂಗ್ಸ್ ಇಂದ ಕನೆಕ್ಷನ್ ಇದೆ, ಪಲ್ಮನರಿ ವೇನ್ಸ್ ಇಲ್ಲಿಗೆ ಬಂದು ಫಿಲಪ್ ಆಗುತ್ತೆ ಕೆಳಗಡೆ ವೆಂಟ್ರಿಕಲ್ ಸೈಡ್ಗೆ. ಈಗ ಮತ್ತೆ ಕಾಂಟ್ರಾಕ್ಷನ್, ಕೆಳಗಡೆ ಪೋರ್ಷನ್ ಕಾಂಟ್ರಾಕ್ಟ್ ಆದಾಗ ಅದು ಯಾವ ವ್ಯಾಲ್ವ್ ಇಂದ ಯಾವ ಇದರಿಂದ ಹೋಗುತ್ತೆ ನೋಡಿ. ರೈಟ್ ಇಂದ ಫಿಲ್ ಆಗ್ತಾ ಇದೆ. ಓಕೆ, ಎಸ್, ನೋಡಿ ಕೆಳಗಡೆ ಪೋರ್ಷನ್ ಕಾಂಟ್ರಾಕ್ಟ್ ಆಗಿರುವಂತದ್ದು. ಸೊ ದಟ್ ಈಸ್ ಅ ಪಂಪಿಂಗ್ ಸಿಸ್ಟಮ್. ಮೇಲ್ಗಡೆ ಪೋರ್ಷನ್ ಅಷ್ಟಾಗಿ ಪಂಪ್ ಆಗಲ್ಲ, ಆಗ್ತಿರೋ ಹಾಗೆ ವ್ಯಾಲ್ವ್ಸ್ ಗಳು ಕೂಡ ಓಪನ್ ಆಯ್ತು. ಇಲ್ಲಿ ನೋಡಿ ಅಲ್ವಾ, ಇಲ್ಲಿ ನೋಡಿ ಓಪನ್ ಆಗುತ್ತೆ. ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ, ಫಿಲ್ ಆಗುತ್ತೆ. ಎಸ್, ಕ್ಲೋಸ್ ಆಯ್ತು. ಓಕೆ, ಸೊ ಸಚ್ ಕೈಂಡ್ ಆಫ್ ಹಾರ್ಟ್ ರಿದಮ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ಕಾರ್ಡಿಯಾಕ್ ಸೈಕಲ್. ಓಕೆ, ಇದಿರೋದ್ರಿಂದನೇ ಏನಾಯ್ತು, ನಾವು ಇಲ್ಲಿವರೆಗೂ ಉಸಿರಾಡ್ತಾ ಇದ್ದೀವಿ. ಸಪೋಸ್ ಇದೇನಾದ್ರೂ ವರ್ಕ್ ಮಾಡೋದು ನಿಲ್ಸಿದ್ರೆ, ಎಸ್ಪೆಷಲಿ ಕೆಲವೊಬ್ರಿಗೆ ನೋಡಿ ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿದೆ. ಹಾರ್ಟ್ ಅಲ್ಲಿ ಬ್ಲಾಕ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಇಲ್ಲೆಲ್ಲೋ ಈ ವ್ಯಾಲ್ವ್ ಅಲ್ಲಿ ಹೋಲ್ ಇರುತ್ತೆ. ಆಗೇನಾಯ್ತು, ವ್ಯಾಲ್ವ್ ಅಲ್ಲಿ 4 ಚೇಂಬರ್ ಅಲ್ಲಿ ವ್ಯಾಲ್ವ್ ಅಲ್ಲಿ ಹೋಲ್ ಆಗಿದೆ, ಹಾರ್ಟ್ ಅಲ್ಲಿ ಹೋಲ್ ಆಗಿದೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಇದೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗಲ್ಲ. ಅವ್ರಿಗೆ ಪಂಪ್ ಮಾಡೋದಕ್ಕೆ ಪ್ರೆಷರ್ ಕ್ರಿಯೇಟ್ ಮಾಡುವಂತ ಸಿಚುವೇಶನ್ ಇರೋದಿಲ್ಲ. ಆಗ ಅವರು ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ಗೆ ಅಥವಾ ಅವ್ರಿಗೆ ತುಂಬಾ ಬೇಗ ಸುಸ್ತಾಗುವಂಥದ್ದು, ಬೇಗ ಜಾಸ್ತಿ ಕೆಲಸ ಮಾಡಕ್ ಆಗದೆ ಇರುವಂತ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅ ಹೋಲ್ ಇನ್ ಹಾರ್ಟ್. ವಾಲ್ವ್ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ಅರ್ಥ ಆಗ್ತಿದೆಯಲ್ಲ? ಎಸ್. Then stroke volume and cardiac output.
A cardiac cycle is completed in 0.8 seconds. ಎಷ್ಟು ಫಾಸ್ಟ್ ಆಗಿ ಆಗುತ್ತೆ ನೋಡಿ. ಅಗೇನ್ ಐ ವಿಲ್ ಶೋ ಯು. ಈ ಸೈಕಲ್ ಎಷ್ಟು ಫಾಸ್ಟ್ ಆಗಿ ಆಗುತ್ತೆ, ಜಸ್ಟ್ 0.8 ಸೆಕೆಂಡ್ಸ್ ಅಲ್ಲಿ ಫಿಲಪ್ ಆಯ್ತು, ಕ್ಲೋಸ್ ಆಯ್ತು, ಫಿಲಪ್ ಆಯ್ತು, ಎಂಟಿ ಆಯ್ತು. ಆ ಒಂದು ಸೈಕಲ್ ಆಗುವಾಗ ಎಷ್ಟು ಟೈಮ್ ತಗೊಳುತ್ತೆ? ಓನ್ಲಿ 0.8 ಸೆಕೆಂಡ್ಸ್. 0.8 seconds. That's it. A one heartbeat equals a cardiac cycle. One heartbeat ಅಂದ್ರೇನು? just 0.8 seconds ಅಲ್ಲಿ ಮುಗಿಯುವಂಥದ್ದು. ಈ ಒಂದು ಹಾರ್ಟ್ ಬೀಟ್ ಅನ್ನ 1.8 ಸೆಕೆಂಡ್ಸ್ಗೆ ಎಷ್ಟು ರಿದಮ್ ಆಗುತ್ತೆ, ಎಷ್ಟು ಸೈಕಲ್ ಆಗುತ್ತೆ? ಒಂದು ಕಾರ್ಡಿಯಾಕ್ ಸೈಕಲ್ ಆಗುತ್ತೆ. ಅಂದ್ರೇನು? ಡಯಾಸ್ಟೋಲ್ ಅಂಡ್ ಕಾಂಟ್ರಾಕ್ಟ್ ಹೀಗೆ ಬರುತ್ತೆ. ಇಷ್ಟೇ ಸೆಕೆಂಡ್ಸ್ ಅಲ್ಲಿ. ಎಷ್ಟು? 0.8 seconds ಅಲ್ಲಿ. ಸೊ ಡ್ಯೂರಿಂಗ್ ಸಚ್ ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸೇಷನ್ ಪೀರಿಯಡ್ ದೇರ್ ಆರ್ ಪಂಪಿಂಗ್ ಔಟ್ ಆಫ್ ದ ಬ್ಲಡ್. ಈ ಒಂದು ಕಾರ್ಡಿಯಾಕ್ ಸೈಕಲ್ ಅಲ್ಲಿ ಬ್ಲಡ್ ಎಷ್ಟು ವಾಲ್ಯೂಮ್ ಅಲ್ಲಿ ಪ್ಯೂರಿಫೈ ಆಗುತ್ತೆ? ಪ್ಯೂರಿಫೈ ಅಂದ್ರೇನು? ಆಕ್ಸಿಜನ್ ರಿಚ್ ಆಗಿ ನಮ್ಮ ಬಾಡಿಗೆ ಸರ್ಕ್ಯುಲೇಟ್ ಆಗುತ್ತೆ ಅನ್ನೋದನ್ನ ನಾವೇನ್ ಹೇಳ್ತೀವಿ? ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಈ ಕಂಪ್ಲೀಟ್ ಬ್ಲೂ ಕಲರ್ ಇರೋದೆಲ್ಲ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಷನ್, ಆಮ್ಲಜನಕ ಕಡಿಮೆ ಇರುವಂತ ಬ್ಲಡ್. ಯಾವುದು? ರೈಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಆಗಿ. ಈ ರೈಟ್ ಸೈಡ್ ಅಲ್ಲಿ ಇರೋದು ಲೆಫ್ಟ್ ಸೈಡ್ಗೆ ಹೋಗಿ ಲಂಗ್ಸ್ ಅಲ್ಲಿ ಆಕ್ಸಿಜನ್ ರಿಚ್ ಆಗಿ ಬಂದು ಲೆಫ್ಟ್ ಸೈಡ್ಗೆ ಬಂದು ನಿಂತ್ಕೊಳ್ಳುತ್ತೆ. ಆಗ ಇದು ಕಂಪ್ಲೀಟ್ ಆಗಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇದೆ, ಹೈ ಇದೆ. ಈ 0.8 ಸೆಕೆಂಡ್ಸ್ ಅಲ್ಲಿ ಬ್ಲಡ್ ಅನ್ನ ಲೆಫ್ಟ್ ಸೈಡ್ ಇಂದ ಬೇರೆ ಬಾಡಿ ಪಾರ್ಟ್ಸ್ಗೆ ಕಂಪ್ಲೀಟ್ ಆಗಿ ಸರ್ಕ್ಯುಲೇಟ್ ಮಾಡುತ್ತೆ. ಹಾಗಾಗಿ ಈ ಎಷ್ಟು ವಾಲ್ಯೂಮ್ ಅಲ್ಲಿ ಸರ್ಕ್ಯುಲೇಟ್ ಮಾಡುತ್ತೆ ಅನ್ನೋದನ್ನ ನೋಡೋದೆ, ಎಕ್ಸ್ಪ್ಲೇನ್ ಮಾಡೋದೆ ಏನ್ ಹೇಳ್ತೀವಿ ನಾವು? ಸ್ಟ್ರೋಕ್ ವಾಲ್ಯೂಮ್ ಆರ್ ಕಾರ್ಡಿಯಾಕ್ ಔಟ್ಪುಟ್. Okay, so stroke volume is the volume of blood. It's pumped out from the heart's left ventricle. Left ventricle ಅಂದ್ರೇನು? ಕೆಳಗಡೆ ಇರುವಂತ ಪೋರ್ಷನ್ ಇಂದ ಪಂಪ್ ಔಟ್ ಆಗಿರುವಂತ ಒಂದು ವಾಲ್ಯೂಮ್. ವಿತ್ ಈಚ್ ಬೀಟ್ ಅಂದ್ರೆ ಪ್ರತಿಯೊಂದು ಸೈಕಲಿನ ಕೊನೆಗೆ ಎಷ್ಟು ವಾಲ್ಯೂಮ್ ಲೆಫ್ಟ್ ಸೈಡಿನ ಕೆಳಗಡೆ ವೆಂಟ್ರಿಕಲ್ ಸೈಡ್ ಇಂದ ಎಷ್ಟು ವಾಲ್ಯೂಮ್ ಪ್ಯೂರಿಫೈ ಆಗಿ, ಅಂದ್ರೇನು? ಆಕ್ಸಿಜನ್ ಇರುವಂತ ಬ್ಲಡ್ ಹೊರಗಡೆ ಬರುತ್ತೆ ಹಾರ್ಟ್ ಇಂದ. ದಟ್ ಈಸ್ ಅಬೌಟ್ 70 ml. ಹಾಗಾದ್ರೆ ಕೆಪಾಸಿಟಿ ಎಷ್ಟಿದೆ? ನಿಮ್ಮ 1 ಲೀಟರ್ ವಾಟರ್ ಬಾಟಲ್ ನೀವು ತಗೊಂಡ್ ಬರ್ತೀರಲ್ಲ ಕಾಲೇಜಸ್ಗೆ, ಆಲ್ಮೋಸ್ಟ್ ಆಲ್ ಏನು ಮುಕ್ಕಾಲು ಅನ್ನೋ ತರದಲ್ಲಿ ಆಯ್ತು. ಇನ್ನೇನ್ 30 ml ಅಷ್ಟೇ ಉಳ್ದಿರುತ್ತೆ ಎಂಟಿ ಆಗಿ. ಇದನ್ನ ನಾವು 70 ml ಅಂತ ಹೇಳಿದ್ರೆ, ಹಾಗಾಗಿ 1 ಲೀಟರ್ ವಾಟರ್ ಬಾಟಲ್ ಅಲ್ಲಿ ಮುಕ್ಕಾಲ್ ಲೀಟರ್ ಅಥವಾ 70 ml ಅಷ್ಟು ನಿಮ್ಗೆ ಏನ್ ಸಿಗುತ್ತೆ? ಬ್ಲಡ್ ಸಿಗುತ್ತೆ. ಒಂದು ಹಾರ್ಟ್ ಅನ್ನ ನೀವು ಡಿಸೆಕ್ಟ್ ಮಾಡಿದ್ರೆ, ಅದು ಒಂದು ಹಾರ್ಟ್ ಇಂದ ಅದನ್ನ ಬ್ಲಡ್ ತಕೊಂಡ್ರೆ, ದಟ್ ಈಸ್ ಅ ಸ್ಟ್ರೋಕ್ ವಾಲ್ಯೂಮ್. ಸ್ಟ್ರೋಕ್ ವಾಲ್ಯೂಮ್ ಅಂದ್ರೆ ಏನು? ಒಂದು ಸೈಕಲ್ಗೆ ನಮ್ಗೆ 70 ml ಸಿಗುತ್ತೆ. ಒಂದ್ಸಲಿ ಉಸಿರು ಹೇಳ್ಕೊಂಡು ರಿಲ್ಯಾಕ್ಸ್ ಆಗುವಾಗ 70 ml ಪ್ಯೂರಿಫೈ ಆಗಿ ಬರುತ್ತೆ. ಸೊ ಸಿಮಿಲರ್ಲಿ ದ ಕಾರ್ಡಿಯಾಕ್ ಔಟ್ಪುಟ್ ಈಸ್ ದ ವಾಲ್ಯೂಮ್ ಆಫ್ ಬ್ಲಡ್ ಪಂಪ್ಡ್ ಬೈ ದ ಹಾರ್ಟ್ ಲೆಫ್ಟ್ ವೆಂಟ್ರಿಕಲ್ ಪರ್ ಮಿನಿಟ್. ಹಾಗಾಗಿ ಒಂದು ನಿಮಿಷಕ್ಕೆ ಎಷ್ಟು ವಾಲ್ಯೂಮ್ ಅನ್ನ ಬ್ಲಡ್ ಆಚೆ ಕಳಿಸುತ್ತೆ ಅನ್ನೋದನ್ನೇ ನಾವೇನ್ ಹೇಳ್ತೀವಿ? ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಓಕೆ, so this can be calculated by the formula cardiac output equals heart rate into stroke volume. Heart rate ಅಂದ್ರೇನು? ಈ ತರ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಹಾರ್ಟ್ ರೇಟ್ ಇರೋದಿಲ್ಲ. ಕೆಲವರದು ಅಂದ್ರೆ ಒಂದು ಮೀನ್ ಟೈಮ್ ಅಂತ ರೆಪ್ರೆಸೆಂಟ್ ಮಾಡ್ತಾರೆ, 0.8 seconds ಅಂತ ಹೇಳಿ. ಹಾಗಾಗಿ ಪ್ರತಿಯೊಂದು ಇಂಡಿವಿಜುವಲ್ ಅಲ್ಲೂ ಕೂಡ ಅವ್ರದೇ ಆದ ಒಂದು ಹಾರ್ಟ್ ರೇಟ್ ಇರುತ್ತೆ. ಸೊ ಹಾರ್ಟ್ ರೇಟು ಜೊತೆಗೆ ಸ್ಟ್ರೋಕ್ ವಾಲ್ಯೂಮ್ ಅದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೇನ್ ಸಿಗುತ್ತೆ? ಕಾರ್ಡಿಯಾಕ್ ಔಟ್ಪುಟ್. ಓಕೆ, ಎಸ್.
ದೆನ್ ಹಾರ್ಟ್ ಸೌಂಡ್. ಹಾರ್ಟ್ ಸೌಂಡ್ ಎಷ್ಟಿದೆ ಇಲ್ಲಿ ನೋಡಿ. ನಾರ್ಮಲ್ ಹಾರ್ಟ್, ಲಬ್ ಅಂಡ್ ಡಬ್. ದಟ್ ಈಸ್ ಹಾರ್ಟ್ ಸೌಂಡ್. ಲಬ್ ಅಂಡ್ ಡಬ್. ಯಾಕೆ ಈ ತರ ಸೌಂಡ್ ಬರುತ್ತೆ? ಅದನ್ನ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ದಟ್ ಈಸ್ ಹಾರ್ಟ್ ಸೌಂಡ್ ಆರ್ ದ ನಾಯ್ಸಸ್ made by the heart as valve closes and blood flows through the chamber. ಈಗ ನೋಡಿ, ನೀವು ಕ್ಲಾಸ್ ರೂಮ್ ಡೋರ್ನ ಚೆನ್ನಾಗಿ ಜೋರಾಗಿ ಹಾಕಿದ್ರೆ ಎಷ್ಟು ಸೌಂಡ್ ಬರುತ್ತೆ? ಎಂಟೈರ್ ಆಗಿ ಸೌಂಡ್ ಲೆಸ್ ಆಗಿರುತ್ತೆ ನಿಮ್ಮ ಕಾಲೇಜಸ್ ಅಲ್ಲಿ. ರೈಟ್ ನಾವು ಇವಾಗ ಯಾರ್ದೋ ಬೇರೆ ಕಡೆ ಬೇರೆ ಸ್ಟೂಡೆಂಟ್ಸ್ ಇರೋದಿಲ್ಲ. ಆಗ ನೀವು ಅದನ್ನ ಚೆನ್ನಾಗಿ ಪ್ರೆಷರ್ ಅಲ್ಲಿ ಬಾಗ್ಲನ್ನ ಹಾಕಿದ್ರೆ, ಡೋರ್ನ ಹಾಕಿದ್ರೆ ಹೇಗ್ ಸೌಂಡ್ ಬರುತ್ತಲ್ವಾ? ದಟ್ ಈಸ್ ದ ಕೇಸ್ ಇನ್ ಆರ್ ಬಾಡಿ ಆಲ್ಸೋ. ಹಾಗಾಗಿ ನಮ್ಗೆ ಅಷ್ಟು ಪ್ರೆಷರ್ ಅಲ್ಲಿ ವ್ಯಾಲ್ವ್ಸ್ ಏನಾಗುತ್ತೆ, ಕ್ಲೋಸ್ ಆಗ್ತಾ ಹೋಗುತ್ತೆ ಎರಡು ಸೈಡ್ ಅಲ್ಲಿ, ರೈಟ್ ಅಂಡ್ ದೆನ್ ಲೆಫ್ಟ್. ಆ ತರ ಕ್ಲೋಸಿಂಗ್ ಆಗೋದನ್ನೇ ಸೌಂಡ್ ಏನ್ ಕ್ರಿಯೇಟ್ ಆಗುತ್ತೆ? ಲಬ್ ಅಂಡ್ ಡಬ್. ನಾರ್ಮಲ್ ಹಾರ್ಟ್ ಸೌಂಡ್ಸ್ ಆರ್ ಲಬ್ ಅಂಡ್ ಡಬ್ pattern. This pattern is known as S1 and S2, created by the closing of the valve. ಇಲ್ಲಿ ನೋಡಿ, S1 and S2 ಅನ್ನೋದು ಎಲ್ಲಿ? ಕ್ಲೋಸಿಂಗ್ ಆಫ್ ದ ಆಟ್ರಿಯೋವೆಂಟ್ರಿಕ್ಯುಲರ್ ವ್ಯಾಲ್ವ್ಸ್. ಓಕೆ, ಸೊ ಎರಡು ಸೈಡ್ ಅಲ್ಲಿರುವಂತ ಮೇನ್ ಗೇಟ್ ಏನಿದೆ, ಕ್ಲೋಸ್ ಆಗೋ ಸೈಡ್ ಅಲ್ಲಿ, ಕ್ಲೋಸ್ ಆಗೋ ಟೈಮ್ ಅಲ್ಲಿ ಏನಾಗುತ್ತೆ? ನಾರ್ಮಲ್ ಹಾರ್ಟ್ ಲಬ್ ಅಂಡ್ ಡಬ್ ನ ಕ್ರಿಯೇಟ್ ಮಾಡುತ್ತೆ. ಸಿಮಿಲರ್ಲಿ semi-lunar valves, especially aortic and then pulmonary valves ಗೆ ಅದು ಕ್ಲೋಸ್ ಆಗುವಾಗ ಕೂಡ ಇದೇ ತರ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಇಲ್ಲಿದೆ ಅಲ್ವಾ, ಇಲ್ಲಿ ದೊಡ್ಡ ಆರೋಟ ಅಂಡ್ ದೆನ್ ಆರ್ಟರಿ. ಈ ಎರಡು ವೆಸಲ್ಸ್ ಅಲ್ಲಿ ಆ ಗೇಟು ಕ್ಲೋಸ್ ಆಗುವಾಗ ಲಬ್ ಅಂಡ್ ಡಬ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಯಾವಾಗ? ಇನ್ ಅ ನಾರ್ಮಲ್ ಇಂಡಿವಿಜುವಲ್. ಬಟ್ ಅದೇ ಹಾರ್ಟ್ ಫೇಲಿಯರು, ಹಾರ್ಟ್ ವೀಕ್ ಇರುವಂತ ಪರ್ಸನ್ ಅಲ್ಲಿ ಇಷ್ಟು ಜೋರಾಗಿ ಸೌಂಡ್ಸ್ ಗಳು ಕೇಳೋದಿಲ್ಲ. ಓಕೆ, ಎಸ್, ದಿಸ್ ಕ್ಯಾನ್ ಬಿ ಮೆಜರ್ಡ್ ಬೈ ದ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ ದಟ್ ಈಸ್ ECG. ಕಾಣಿಸ್ತಿದೆ ಅಲ್ವೇ? ಈ ತರ ಹೀಗೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಡಯಾಸ್ಟೋಲ್ ರಿಲ್ಯಾಕ್ಸ್ ಅಂದ್ರೇನು? ರಿಲ್ಯಾಕ್ಸ್ ಅಂಡ್ ದೆನ್ ಕಾಂಟ್ರಾಕ್ಷನ್, ರಿಲ್ಯಾಕ್ಸ್ ಅಂಡ್ ದೆನ್ ಕಾಂಟ್ರಾಕ್ಷನ್. ಇಷ್ಟು ಹೀಗೆ ಒಂದು ಗ್ರಾಫ್ ಅಲ್ಲಿ ಬರ್ತಾ ಹೋಗುತ್ತೆ. ಪರ್ಸನ್ ಅನ್ನ ಒಂದು ಎಲೆಕ್ಟ್ರಿಕ್ ವೈರ್ ಅಲ್ಲಿ ಕನೆಕ್ಟ್ ಮಾಡಿ ನಾವು ಮಷೀನ್ ಅಲ್ಲಿ ನೋಡ್ತಾ ಹೋಗ್ಬೋದು. ದಟ್ ಈಸ್ ECG, ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್. ಎಲೆಕ್ಟ್ರೋ ಕಾರ್ಡಿಯೋ ಅಂತಂದ್ರೆ ಹಾರ್ಟ್ ಅಂಡ್ ದೆನ್ ಗ್ರಾಮ್ ಅಂದ್ರೇನು? ನಮ್ಗೆ ಅದರ ಬಾಡಿ ರಿದಮ್, ಹಾರ್ಟಿನ ರಿದಮ್ ಎಷ್ಟು 0.8 ಸೆಕೆಂಡ್ಸ್ ಅಲ್ಲೇ ಆಗ್ತಿದ್ಯಾ, ಅಥವಾ ವೀಕ್ ಆಗಿ ಕೊಲೆಸ್ಟ್ರಾಲ್ ಏನಾದ್ರು ಸೇರ್ಕೊಂಡು ಅದು ಕಾಂಟ್ರಾಕ್ಟ್ ಆಗುವಾಗ ಏನಾದ್ರು ತೊಂದರೆ ಆಗ್ತಿದ್ಯಾ, ಮೋರ್ ದೆನ್ 1 ಸೆಕೆಂಡ್, ಮೋರ್ ದೆನ್ 60 ಸೆಕೆಂಡ್ಸ್ ತಗೊಳ್ತಿದ್ಯಾ ಅನ್ನೋದನ್ನ ನೋಡಿದಾಗ ಏನ್ ಗೊತ್ತಾಗುತ್ತೆ? ಪರ್ಸನ್ಸ್ ಹಾರ್ಟ್ ಐದರ್ ಈಸ್ ನಾರ್ಮಲ್ ಕಂಡೀಷನ್ ಆರ್ ಇನ್ ಅ ಅಬ್ನಾರ್ಮಲ್ ಸ್ಟೇಜ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ECG. ಈಗ ಮನೇಲಿ ಯಾರಿಗಾದ್ರೂ ಹಾರ್ಟ್ ವೀಕ್ ಆದಾಗ, ಹಾರ್ಟ್ ಸಮಸ್ಯೆ ಬಂದಾಗ, ಕೊಲೆಸ್ಟ್ರಾಲ್ ಫಿಲಪ್ ಆದಾಗ ನರ್ವ್ಸ್ ಅಲ್ಲಿ, ವೆಸಲ್ಸ್ ಅಲ್ಲಿ, ಆಗ ಕೂಡ ಏನಾಗುತ್ತೆ? ಸ್ಟ್ರೋಕ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ಅವರಿಗೊಂದು ಈ ತರ ಹಿಂಗೆ ಕೊಟ್ಟಿರ್ತಾರೆ. ನಾವು ನೀವು ಇದನ್ನ ಹೇಗೆ ರೀಡ್ ಮಾಡೋದು ಅಂತ ತಿಳ್ಕೊಂಡ್ರೆ, ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ದ ಥಿಂಗ್ಸ್ ಇನ್ ಪರ್ಟಿಕ್ಯುಲರ್ ಪೇಷಂಟ್ಸ್ ಹಿಸ್ಟರಿ ಚಾರ್ಟ್. ಓಕೆ, 10 mm ಶೀಟ್ ಇರುತ್ತೆ. ಸೊ ಅದರಲ್ಲಿ ಏನು ಪೀಕ್ ಇರುತ್ತೆ, ಹೀಗೆ ನಾವು ಆಲ್ರೆಡಿ ನೋಡಿದ್ವಲ್ವಾ? ಎಸ್, ಇದರಲ್ಲಿ ಬೇಸ್ಡ್ ಆನ್ ವೇವ್ಸ್ ದೀಸ್ ಆರ್ ರೆಪ್ರೆಸೆಂಟೆಡ್. Q waves, R waves and then S waves. Q, R and then S. These are the major points to consider for the healthy condition.
ಯಾವ ಪಾಯಿಂಟನ್ನು ನಾವು ಮ್ಯಾಕ್ಸಿಮಮ್ ಲುಕ್ಔಟ್ ಮಾಡಬೇಕು, ಯಾವುದದು ಕ್ಯೂ ಆರ್ ಆ್ಯಂಡ್ ದೆನ್ ಎಸ್. ಓಕೆ, ಒಂದು ಸೈಕಲಿಂದ, ಒಂದು ಕಾರ್ಡಿಯಾಕ್ ರಿದಮಿಂದ ಇನ್ನೊಂದು ರಿದಮ್ಗೆ ಎಷ್ಟು ಟೈಮ್ ಗ್ಯಾಪಲ್ಲಿ ಹೋಗ್ತಾ ಇದೆ, ಏನು ಹಾರ್ಟ್ ಪಂಪ್ ಔಟ್ ಮಾಡ್ತಾ ಇದೆ ಅನ್ನೋದನ್ನ ಈ ಪೀಕ್ ಮೇಲೆ ನಾವು ಡಿಸೈಡ್ ಮಾಡುವಂಥದ್ದು. ಇದನ್ನ PR ಸೆಗ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ದೆನ್ ದಿಸ್ ಇಸ್ ಅ ಇಂಟರ್ವಲ್. ಯಾಕಂದ್ರೆ ಒಂದು ರಿಲ್ಯಾಕ್ಸ್ ಆಗುತ್ತೆ, ಮತ್ತೊಂದು ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತಲ್ವಾ, ಹಾಗಾಗಿ ಇದನ್ನ QRS ಕಾಂಪ್ಲೆಕ್ಸ್ ಅಂತ ಕೂಡ ಹೇಳ್ತೇವೆ. ಎಸ್, ಇಲ್ಲ ನೋಡಿ, ನಾರ್ಮಲ್ ಹಾರ್ಟ್ ಬೀಟ್ ಅಲ್ಲಿ ಏನಾಗಿರುತ್ತೆ, ಒಂದು ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಇನ್ನೊಂದು ಕಾಂಟ್ರಾಕ್ಟ್ ಆಗ್ತಾ ಹೋಗುತ್ತೆ, ಹೀಗೆ ಪ್ಯಾಟರ್ನ್ ಇರುತ್ತೆ. ಅಂದ್ರೆ ಪರ್ಟಿಕ್ಯುಲರ್ ಒಂದು ಪೀಕ್ ಇಂದ ಇನ್ನೊಂದು ಪೀಕಿಗೆ ಕರೆಕ್ಟ್ ಆಗಿರೋ ಒಂದು ಡಿಸ್ಟೆನ್ಸ್ ಇದೆ ಇಲ್ಲಿ. ಸೊ ಅದನ್ನು ಕೂಡ ಏನ್ ಮಾಡ್ತಾರೆ, ಕನ್ಸಿಡರೇಷನ್ ತಗೊಳ್ತಾರೆ. ಈಗ ಫಾಸ್ಟ್ ಹಾರ್ಟ್ ಬೀಟ್ ಇರೋವರಿಗೆ ಇಷ್ಟು ನೋಡಿ, ಒಂದರಿಂದ ಏನಾಗಿರುತ್ತೆ ಇನ್ನೊಂದಕ್ಕೆ ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲಿ ಮಧ್ಯದಲ್ಲಿ ಕೂಡ ಪೀಕ್ ತರನೇ ಇದೆ, ಹಾಗಾಗಿ ಇದನ್ನು ನಾವು ಫಾಸ್ಟ್ ಹಾರ್ಟ್ ಬೀಟ್ ಅಂತ ಹೇಳ್ತೀವಿ. ಸ್ಲೋ ಹಾರ್ಟ್ ಬೀಟ್ ಅಂತಂದ್ರೇನು, ಒಂದು ಪೀಕಿಂದ ಇನ್ನೊಂದು ಸೈಕಲ್ಗೆ ತುಂಬಾ ಟೈಮ್ ತಗೊಳುತ್ತೆ, ಹಾರ್ಟ್ ಪಂಪ್ ಆಗೋದು ತುಂಬಾ ಲೇಟ್. ಇದು ಯಾವಾಗ ಆಗುತ್ತೆ ಫಾಸ್ಟ್ ಹಾರ್ಟ್ ಬೀಟ್, ನೀವೆಲ್ಲಾದ್ರೂ ಹುಲಿ ನೋಡಿದಾಗ, ಹಾವು ಕಚ್ಚಿದಾಗ, ಹಾವು ಬಂದು ಎದುರುಗಡೆ ನಿಂತ್ಕೊಂಡಾಗ, ಸೊ ಈ ತರ ಆಗುತ್ತೆ. ಇಲ್ಲ ನೀವೇನಾದ್ರು ರನ್ನಿಂಗ್ ರೇಸ್ ಅಥ್ಲೆಟಿಕ್ಸ್ ಆಗಿದ್ರಿ ಅಂತ ಆದ್ರೆ, 100 ಮೀಟರ್ ಇಲ್ಲ ಮ್ಯಾರಥಾನ್ ಮಾಡಿದಿರಿ ಅಂತ ಆದ್ರೆ, ಅವಾಗ ಹಾರ್ಟ್ ಹೇಗೆ ಹೊಡ್ಕೊಳುತ್ತೆ, ಫಾಸ್ಟ್ ಬೀಟ್ ಅಲ್ಲಿ ಹೊಡ್ಕೊಳ್ತಾ ಇರುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್. ಸ್ಲೋ ರೇಟ್ ಅಂತಂದ್ರೆ ಏನು, ನೀವು ICUದಲ್ಲಿ ಮಲ್ಕೊಂಡಾಗ ಹೀಗಿರುತ್ತೆ ಸಿಚುವೇಶನ್. ದೆನ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್. ಇರ್ರೆಗ್ಯುಲರ್ ಅಂತಂದ್ರೇನು, ಒಂದ್ ಟೈಮಲ್ಲಿ ತುಂಬಾ ಫಾಸ್ಟ್ ಆಗಿ ಮೂವ್ ಆಗುತ್ತೆ, ಇನ್ನೊಂದು ಟೈಮಲ್ಲಿ ಫುಲ್ ರಿಲ್ಯಾಕ್ಸ್ಡ್ ಅಂಡ್ ವೆರಿ ಸ್ಲೋ. ಇನ್ ಸಚ್ ಕೇಸಸ್ ದ ಹಾರ್ಟ್ ವ್ಯಾಲ್ವ್ ಅಂದ್ರೇನು, ಹಾರ್ಟ್ ಗೇಟ್ ಏನಿದೆ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ, ಜೊತೆಗೆ ಪಂಪ್ ಔಟ್ ಕೂಡ ಆಗ್ತಾ ಇಲ್ಲ, ಪಂಪಿಂಗ್ ಅಂಡ್ ಕ್ಲೋಸಿಂಗ್. ಸೊ ದಿಸ್ ಇಸ್ ದ ರೀಡಿಂಗ್ ಆಫ್ ECG. ಅರ್ಥ ಆಗ್ತಿದೆಯಾ? ಎಸ್. ಸೊ PRT ಅಂತ ಹೇಳಿದೆ. ವಾಟ್ ಈಸ್ P ವೇವ್? ವಾಟ್ ಈಸ್ P ವೇವ್? P represents the excitation of atria. ಎಕ್ಸೈಟೇಷನ್ ಅಂದ್ರೇನು, ಕಂಪ್ಲೀಟ್ ಆಗಿ ಎಕ್ಸೈಟ್ ಮೋಡ್ ಅಲ್ಲಿ ಇರುವಂತದ್ದು ಯಾವುದು, ಅಪ್ಪರ್ ಪೋರ್ಷನ್ ಆಫ್ ರಿಸೀವಿಂಗ್ ಚೇಂಬರ್, ವಿಚ್ ಕಾಸಸ್ ಆಟ್ರಿಯಲ್ ಸಿಸ್ಟೋಲ್. ಅಂದ್ರೇನು, ರಿಲ್ಯಾಕ್ಸ್ ಆಗುವಂಥದ್ದು. ಸಿಸ್ಟೋಲ್ ಅಂದ್ರೆ ರಿಲ್ಯಾಕ್ಸ್ ಆಗಿ ಬ್ಲಡ್ ಏನಾಗಬೇಕು, ಫಿಲ್ ಆಗಬೇಕು. QR ಕಾಂಪ್ಲೆಕ್ಸ್ ಇಲ್ಲಿದೆ ಅಲ್ವಾ, ಇಲ್ಲಿದೆ ನೋಡಿ, ಇದು ರಿಲ್ಯಾಕ್ಸ್ಡ್ ಮೋಡ್. ಇಲ್ಲಿ ಬ್ಲಡ್ ಏನಾಗಬೇಕು, ಫಿಲ್ ಆಗಬೇಕು. ಇಲ್ಲಿ ಮತ್ತೆ ಓಪನ್ ಆಗಿರುತ್ತೆ ಅಪ್ಪರ್ ಚೇಂಬರ್ಸ್. ಇದನ್ನ ಏನ್ ಹೇಳ್ತೀವಿ ನೋಡಿ, ಇಲ್ಲಿ ಓಪನ್ ಆಗಿದೆ, ಎಲ್ಲ ಕಡೆಗೆ ಬ್ಲಡ್ ಬಂದು ರಿಸೀವ್ ಆಗ್ತಾ ಇದೆ. ದೆನ್ QRS ಕಾಂಪ್ಲೆಕ್ಸ್, ಇಟ್ ರಿಪ್ರೆಸೆಂಟ್ಸ್ ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್. ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ಸ್ ಅಂದ್ರೇನು, ಇಲ್ಲೇನಾಗುತ್ತೆ, ವೆಂಟ್ರಿಕಲ್ ಸೈಡ್ ಅಲ್ಲಿ ರಿಲ್ಯಾಕ್ಸ್ಡ್ ಮೋಡ್ ಅಲ್ಲಿ ಇರುತ್ತೆ, ಹಾಗೂ ಕೂಡ ಇಲ್ಲಿ ಬಂದಿರುವಂತ ಪ್ರೆಷರ್ ಏನಾಯ್ತು, ಸೊ ಇಲ್ಲಿನ ಬ್ಲಡ್ ಅನ್ನ ಫಿಲ್ ಮಾಡ್ಕೊಳ್ತಾ ಹೋಗುತ್ತೆ. ದಟ್ ಈಸ್ ಅ QRS. T. And then T wave. ಇಲ್ಲಿ it represents the repolarization of the ventricle. ಇಲ್ಲಿ ಮತ್ತೆ ಕಾಂಟ್ರಾಕ್ಷನ್ ಆಗಿ ಬ್ಲಡ್ ಎಲ್ಲ ಆಚೆ ಹೋಗುವಂಥದ್ದು, ಹಾಗೇನ್ ಮತ್ತೆ ಫಿಲಪ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರುವಂತ ಒಂದು ಸ್ಟೇಜ್. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ, T ವ್ಯಾಲ್ವ್ ಅಂತ ಹೇಳ್ತೀವಿ, T ವೇವ್. ಎಸ್. ಈಗ ಇಲ್ಲಿ ತನಕ ಏನಾಯ್ತು, ಏನ್ ಗೊತ್ತಾಯ್ತು ನಮ್ಗೆ, ಬ್ಲಡ್ ಹೇಗೆ ಪಂಪ್ ಆಗುತ್ತೆ, ಹಾರ್ಟ್ ಹೇಗೆ ವರ್ಕ್ ಆಗ್ತಾ ಇದೆ. ಅಂದ್ರೆ ಒಂದು ಸೆಕೆಂಡ್ಸ್ ಅಲ್ಲಿ, ಒಂದು ಸೈಕಲ್ ಅಲ್ಲಿ, ಒಂದು ರಿದಮ್ ಅಲ್ಲಿ, ಒಂದು ಫೇಸಸ್, 2 ಫೇಸಸ್ ಅಲ್ಲಿ, ಡಯಾಸ್ಟೋಲ್ ಅಂಡ್ ಸಿಸ್ಟೋಲ್ ಅಲ್ಲಿ ಕಂಪ್ಲೀಟ್ ಆಗಿ ಕಾಂಟ್ರಾಕ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು ಅಲ್ವಾ? ಎಸ್. ಸೊ ದಿಸ್ ಕೈಂಡ್ ಆಫ್ ಹಾರ್ಟ್
pumping system especially explain ಡಬಲ್ ಸರ್ಕ್ಯುಲೇಷನ್. ಈ 4 ಚೇಂಬರ್ ಹಾರ್ಟ್ ಏನಿದೆ, ಬ್ಲಡ್ ನ 4 ಚೇಂಬರ್ ಅಲ್ಲಿ ರಿಸೀವ್ 2 ಚೇಂಬರ್ ಅಲ್ಲಿ ರಿಸೀವ್ ಮಾಡ್ಕೊಳುತ್ತೆ, ಇನ್ 2 ಚೇಂಬರ್ ಇಂದ ಆಚೆ ಹಾಕುತ್ತೆ. ಇದನ್ನ ನಾವೇನ್ ಹೇಳ್ತೀವಿ, ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಅಲ್ವಾ. ಹಾಗಾದ್ರೆ ವಾಟ್ ಇಸ್ ಡಬಲ್ ಸರ್ಕ್ಯುಲೇಷನ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ನೀವು ರೈಟಿಂಗ್ ಪಾರ್ಟ್ ಬರೀತೀರಲ್ಲ, ಅದಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಡಬಲ್ ಸರ್ಕ್ಯುಲೇಷನ್ ಇಸ್ ಅ ಸಿಸ್ಟಮ್ ವೇರ್ ಬ್ಲಡ್ ಪಾಸಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಒನ್ ಕಂಪ್ಲೀಟ್ ಸೈಕಲ್. ಒಂದು ಕಂಪ್ಲೀಟ್ ಸೈಕಲ್ ಆಗುವಾಗ ಬ್ಲಡ್ ಏನ್ ಮಾಡುತ್ತೆ, 2 ಸಲ ಬಂದು ಹೋಗುತ್ತೆ. ಹಾಗಾಗಿ ಈ ತರ ಸರ್ಕ್ಯುಲೇಷನ್ ಅನ್ನ ನಾವೇನ್ ಹೇಳ್ತೀವಿ, ಡಬಲ್ ಸರ್ಕ್ಯುಲೇಷನ್. ಓಕೆ, ಇಟ್ ಕನ್ಸಿಸ್ಟಿಂಗ್ ಆಫ್ ಪಲ್ಮನರಿ ಸರ್ಕ್ಯುಲೇಷನ್, ದಟ್ ಮೀನ್ಸ್ ಇಟ್ ಕಮ್ ಫ್ರಮ್ ದ ಲಂಗ್ಸ್ ಇಂದ ಬರುತ್ತೆ ಫಾರ್ ಆಕ್ಸಿಜನೇಷನ್, ಅಂಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್, ದಟ್ ಮೀನ್ಸ್ ರೆಸ್ಟ್ ಟು ದ ಬಾಡಿ. ಸಿಸ್ಟಮಿಗೆ ಹೋಗ್ಬೇಕು, ನಮ್ಮ ಬಾಡಿ ಸಿಸ್ಟಮ್ಗೆ ಹೋಗ್ಬೇಕು. ಲಂಗ್ಸ್ ಇಂದ ಇಸ್ಕೊಂಡು ಬೇರೆ ಬಾಡಿ ಪಾರ್ಟ್ಸ್ಗೆ ಎಲ್ಲದಕ್ಕೂ ಕೂಡ ಕಳಿಸ್ತಾ ಹೋಗುತ್ತೆ, ಯಾವುದು, ಹಾರ್ಟ್. ಸೊ ದಟ್ ಈಸ್ ದ ಡಬಲ್ ಸರ್ಕ್ಯುಲೇಷನ್. ದಿಸ್ ಅಲೋಸ್ efficient oxygen delivery to the body tissue. This kind of double circulation have a very important need, that is oxygenation. Oxygenation ಅಂದ್ರೇನು, ಕಂಪ್ಲೀಟ್ ಹೋಲ್ ಬಾಡಿನ ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೆ ಅಂತಾನೆ ಈ ತರ ಡಬಲ್ ಸರ್ಕ್ಯುಲೇಷನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ಫರ್ದರ್ ದಿಸ್ ಆಲ್ಸೋ ಪ್ರಿವೆಂಟ್ಸ್ ದ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಆಕ್ಸಿಜನ್ ಇಲ್ಲದೆ ಇರುವಂತದ್ದು ಮತ್ತೆ ಆಕ್ಸಿಜನ್ ಇರುವಂತ ಬ್ಲಡ್ ನ ಮಿಕ್ಸ್ ಮಾಡದೆ ಇರೋ ತರ ಡಬಲ್ ಸರ್ಕ್ಯುಲೇಷನ್ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್. ಇಲ್ಲಿದೆ ನೋಡಿ, ಸರ್ಕ್ಯುಲೇಷನ್ ಬಿಟ್ವೀನ್ ಲಂಗ್ಸ್ ಅಂಡ್ ಹಾರ್ಟ್. ಇದು ಲಂಗ್ಸ್, ಹಾರ್ಟ್. ಇಲ್ಲಿ ಕಂಪ್ಲೀಟ್ ಆಗಿ ಬ್ಲೂ ಕಲರ್ ಇರೋದು ಡಿಆಕ್ಸಿಜನೇಟೆಡ್, ಅಂದ್ರೆ ಆಕ್ಸಿಜನ್ ಇಲ್ಲದೆ ಇರುವಂತದ್ದು. ಇದು ಆಕ್ಸಿಜನ್ ಇರುವಂತದ್ದು ಲಂಗ್ಸ್ಗೆ ಹೋಗುತ್ತೆ. ರೈಟ್ ಇಂದ ಬ್ಲೂ ಕಲರ್ ಏನ್ ಮಾಡುತ್ತೆ, ಲಂಗ್ಸ್ಗೆ ಹೋಗಿ ನಾವು ಉಸಿರಾಟ ಮಾಡ್ತೀವಲ್ವಾ, ಈ ರೈಟ್ ನ ಉಸಿರಾಟ ತಗೊಳ್ತಾ ಇದೀರಿ, ನೀವೆಲ್ಲ ಉಸಿರಾಟ ಮಾಡ್ತಾ ಇದೀರಿ. ಈಗಲೂ ಕೂಡ ಹಾರ್ಟ್ ಇದನ್ನೇ ಮಾಡ್ತಾ ಇದೆ. ಸೊ ಅದನ್ನೇ ನಾವು ಓದ್ತಾ ಇರೋದು. ಸೊ ಇಲ್ಲ ಏನಾಯ್ತು, ಕಂಪ್ಲೀಟ್ ಆಗಿ ಆಕ್ಸಿಜನ್ ಇಸ್ಕೊಂಡ್ ಬರುತ್ತೆ. ಆಕ್ಸಿಜನ್ ಇಸ್ಕೊಂಡ್ ಬಂದು ಲೆಫ್ಟ್ ಸೈಡ್ಗೆ ಫಿಲಪ್ ಆಗುತ್ತೆ. ಲೆಫ್ಟ್ ಸೈಡ್ ಇಂದ ಕಂಪ್ಲೀಟ್ ಬಾಡಿಗೆ ಕಳ್ಸುತ್ತೆ. ಮತ್ತೆ ಕಳ್ಸಾದ್ಮೇಲೆ ಮತ್ತೆ ಖಾಲಿ ಆಯ್ತಲ್ವ, ಆಗ ಮತ್ತೆ ಅಗೇನ್ ಇನ್ನೊಂದು ಉಸಿರು ತಗೊಂಡಾಗ ಮತ್ತೆ ಬ್ಲೂ ಕಲರ್ಗೆ ಟರ್ನ್ ಆಗಿ, ಬ್ಲೂ ಕಲರ್ ಅಂತಂದ್ರೇನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇದನ್ನ ಫಿಲ್ ಮಾಡಿರೋವಂಥದ್ದು. ಓಕೆ, ಕಂಪ್ಲೀಟ್ ಆಗಿ ಮತ್ತೆ ರೈಟ್ ಸೈಡ್ ಅಲ್ಲಿ ಫಿಲಪ್ ಆಗುತ್ತೆ. ಓಕೆ, ದಟ್ ಈಸ್ ಅ ಪಲ್ಮನರಿ ಸರ್ಕ್ಯುಲೇಷನ್. ಪಲ್ಮನರಿ ಅಂದ್ರೇನು, ಲಂಗ್ಸ್. ಪಲ್ಮನರಿ ಅಂದ್ರೇನು, ಲಂಗ್ಸ್ಗೆ ನಾವು ಇನ್ನೊಂದು ಏನ್ ಹೇಳ್ಬೋದು, ಪಲ್ಮನರಿ ಲಂಗ್ಸ್. ಮತ್ತೆ ಇದರಲ್ಲಿ ಇನ್ವಾಲ್ವ್ ಆಗುವಂತ ಎಲ್ಲಾ ಚಿಕ್ಕ ಚಿಕ್ಕ ನರಗಳನ್ನ ನಾವೇನ್ ಹೇಳ್ತೇವೆ, ಕ್ಯಾಪಿಲರೀಸ್. ಅರ್ಥ ಆಗ್ತಿದ್ಯಾ? ಈ ಟರ್ಮಿನಾಲಜಿಗಳೆಲ್ಲ ತುಂಬಾ ಕಷ್ಟ ಇಲ್ಲ, ಕನ್ಫ್ಯೂಸಿಂಗ್ ಆಗೋ ತರದಲ್ಲಿ ಇದೆ. ಹಾಗಾಗಿ ಡೋಂಟ್ ಗೆಟ್ ಕನ್ಫ್ಯೂಸ್ ವೈಲ್ ರೈಟಿಂಗ್. ಕ್ಯಾಪಿಲರೀಸ್, ಆರ್ಟರಿ. ಆರ್ಟರಿ ಅಂದ್ರೆ ಏನು, ಮೇನ್ ಪೈಪ್ಲೈನ್ ಆರ್ ಮೇನ್ ವೆಸಲ್ಸ್, ಬ್ರಾಡರ್ ವೆಸಲ್ಸ್. ಕ್ಯಾಪಿಲರೀಸ್ ಅಂದ್ರೇನು, ಚಿಕ್ಕ ಚಿಕ್ಕದಾಗಿರುವಂತ ವೇನ್ಸ್ಗಳು. ದೆನ್ ಆಫ್ಟರ್ ಲಂಗ್ ಅಂಡ್ ಹಾರ್ಟ್ ಕನೆಕ್ಷನ್ ಆದ್ಮೇಲೆ ನಮ್ಗೇನ್ ಗೊತ್ತಾಯ್ತು, ನಮ್ಮ ಬೇರೆ ಎಲ್ಲ ಆಕ್ಟಿವಿಟಿಗೆ ಬ್ರೈನಿಗೂ ಆಕ್ಸಿಜನ್ ಬೇಕು, ಹ್ಯಾಂಡ್ಸಿಗೂ ಆಕ್ಸಿಜನ್ ಬೇಕು, ಇಂಟೆಸ್ಟೈನ್ಗೂ ಕೂಡ ಆಕ್ಸಿಜನ್ ಬೇಕು, ಮೈಟೊಕಾಂಡ್ರಿಯಾಕ್ಕೂ ಕೂಡ ಆಕ್ಸಿಜನ್ ಬೇಕು ಅಲ್ವಾ. ಸೊ ಎಲ್ಲದಕ್ಕೂ ಆಕ್ಸಿಜನ್ ಸಪ್ಲೈ ಮಾಡೋದನ್ನ ನಾವೇನ್ ಹೇಳ್ತೀವಿ, ದಟ್ ಈಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸಿಸ್ಟಮಿಕ್ ಸರ್ಕ್ಯುಲೇಷನ್. ಇಲ್ಲಿಂದ
ಇದೇ ಏರಿಯಾಗೇನೆ ಕನೆಕ್ಟ್ ಆದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಹಾರ್ಟ್ ಅಂಡ್ ಲಂಗ್ ಕನೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿಂದ ಕನೆಕ್ಟ್ ಆಗಿರುವಂತದ್ದು ಹೋಲ್ ಬಾಡಿ ಪಾರ್ಟ್ಸ್ಗೆ ಕನೆಕ್ಟ್ ಆದ್ರೆ ಅದನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಸೊ ವಾಟ್ ಈಸ್ ದಟ್? ಲುಕ್ ಎಟ್ ಹಿಯರ್. Oxygenated blood is pumped from the ಲೆಫ್ಟ್ ಅಂದ್ರೆ ಏನು, ರೈಟ್ ಕಲರ್, ರೆಡ್ ಕಲರ್ ಇರುವಂತದ್ದು, ಈ ಡೈರೆಕ್ಷನ್ ಅಲ್ಲಿ. ಲೆಫ್ಟ್ ಸೈಡ್ ಆಫ್ ದ ಹಾರ್ಟ್ ಟು ದ ರೆಸ್ಟ್ ಆಫ್ ದ ಬಾಡಿ. ಹಾಗಾಗಿ ನಿಮ್ಮ ನಿಮ್ಮ ಲೆಫ್ಟ್ ಸೈಡ್ ಏನಿದೆಯಲ್ಲ ಅದನ್ನ ನೆನ್ಪು ಮಾಡ್ಕೊಳ್ಳಿ. ಕಂಪ್ಲೀಟ್ ಲೆಫ್ಟ್ ಸೈಡ್ ಯಾವಾಗ್ಲೂ ಕೂಡ ಆಕ್ಸಿಜನ್ ಅನ್ನ ಬಾಡಿಗೆ ಕಂಪ್ಲೀಟ್ ಆಗಿ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಟಿಶ್ಯೂಸ್ ಅಂಡ್ ಆರ್ಗನ್ಸ್ ರಿಸೀವ್ಸ್ oxygen as well as nutrients while releasing waste products like carbon dioxide. ಇಲ್ಲೇನ್ ಮಾಡುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯಾರು ತಗೊಂಡು ಹೋಗುವಂಥದ್ದು? ರೈಟ್ ಸೈಡಿಂದ ಮತ್ತೆ ಹಾರ್ಟಿಗೆ ಫಿಲಪ್ ಆಗುತ್ತೆ. ಸೊ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರೀಸ್ waste product, that is carbon dioxide, and returns to the right side of the heart. ನಿಮ್ಮ ರೈಟ್ ಸೈಡ್ ಏನಿದೆ, ರೈಟ್ ಹ್ಯಾಂಡ್, ನೀವು ಬರೆಯುವಂತ ಎಲ್ಲ ಪೋರ್ಷನ್ ಏನೇನ್ ಕೆಲಸ ಮಾಡ್ತಿರಲ್ವಾ, ಆ ರೈಟ್ ಪೋರ್ಷನ್ ಏನಿದೆ ಕಂಪ್ಲೀಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಂಪ್ ಮಾಡುತ್ತೆ. ಎಲ್ಲಿಗೆ? ಹಾರ್ಟ್ಗೆ ಪಂಪ್ ಮಾಡುತ್ತೆ. ಫೈನಲಿ ಇಟ್ ರೀಚಸ್ ಟು ದ ಪಲ್ಮನರಿ ಸರ್ಕ್ಯುಲೇಷನ್. ರೈಟ್ ಇಂದ ಮತ್ತೆ ಲಂಗ್ಸ್ಗೆ ಹೋಗುತ್ತೆ ಈ ಬ್ಲಡ್. ಹಾಗಾಗಿ ಕರೆಕ್ಟ್ ಆಗಿ ಬ್ರೀದಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ ಅಂತೆಲ್ಲ ಹೇಳ್ತಾರಲ್ವಾ, ಯೋಗ ಕ್ಲಾಸಸ್ ಇದೆಯಾ ಇದ್ರಲ್ಲಿ. ಸೊ ಅಷ್ಟು ಚೆನ್ನಾಗಿದ್ರೆ ಮಾತ್ರ ಏನಾಗುತ್ತೆ, ಬ್ರೈನಿಗೆ ಕರೆಕ್ಟ್ ಆಗಿರುವಂತ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಬಾಡಿಗೂ ಕೂಡ ಹೊಸ ಸ್ಪಿರಿಟ್ ಬರುತ್ತೆ. ಸೊ ದಟ್ ಈಸ್ ದ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್. ಎಸ್, ಇಲ್ಲಿದೆ ನೋಡಿ. ಇದನ್ನ ಪಲ್ಮನರಿ ಸರ್ಕ್ಯೂಟ್ ಅಂತ ಹೇಳ್ತೀವಿ, ಇದನ್ನ ಸಿಸ್ಟಮಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ನೀವು ಚೆನ್ನಾಗಿ ಉಸಿರಾಟ ಮಾಡದೇ ಇದ್ರೂ ಕೂಡ ಏನಾಗುತ್ತೆ, ಕಾಲಿಗೂ ಕೂಡ ಕರೆಕ್ಟ್ ಆಗಿ ಬ್ಲಡ್ ರಿಸೀವ್ ಆಗೋದಿಲ್ಲ. ಆಗ ಕಾಲೆಲ್ಲ ಬಾಯುವಂಥದ್ದು, ಊತ ಬರುವಂಥದ್ದು, ಓಕೆ, ಅದೆಲ್ಲದು ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಅ ಡಬಲ್ ಸರ್ಕ್ಯುಲೇಷನ್. ಯಾಕೆ? ಲಂಗ್ಸ್ ಇಂದ ಹಾರ್ಟಿಗೆ, ಹಾರ್ಟ್ ಇಂದ ಬೇರೆ ಬಾಡಿ ಪಾರ್ಟ್ಸ್ಗೆ. ಅರ್ಥ ಆಗ್ತಿದ್ಯಾ? ಎಸ್, ದಟ್ ಈಸ್ ದ ಡಬಲ್ ಸರ್ಕ್ಯುಲೇಷನ್. Then another system is also there, hepatic portal system. Hepatic ಅಂದ್ರೇನು? ಲಿವರ್. ಈಗ ಬೇರೆ ಕಂಟಾಮಿನೇಟೆಡ್ ಬ್ಲಡ್ ಏನಿದೆಯಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರುವಂತ ಬ್ಲಡ್ ನ ರೈಟ್ ಸೈಡ್ಗೆ ತಗೊಂಡು ಹೋಗುತ್ತೆ, ರೈಟ್ ಸೈಡ್ ಏನಿದೆ. ಬಟ್ ಇಂಟೆಸ್ಟೈನ್ ಅಂದ್ರೇನು? ಸಣ್ಣ ಕರಳು, ದೊಡ್ಡ ಕರಳಲ್ಲಿರುವಂತ ವೇಸ್ಟ್ ಅನ್ನು ಕೂಡ ನಾವು ಆಚೆ ಹಾಕ್ಬೇಕಲ್ಲ, ಅಲ್ಲೂ ಕೂಡ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಆ ಬ್ಲಡ್ ಅನ್ನ ಯಾರು ರಿಸೀವ್ ಮಾಡ್ಕೊಳ್ತಾರೆ? ಲಿವರ್. ಹಾಗಾಗಿ ಈ ಸಪರೇಟ್ ಆಗಿರೋ ಒಂದು ಬ್ರಾಂಚ್ ಇದೆ, ಅಥವಾ ಸಪರೇಟ್ ಆಗಿರೋ ಒಂದು ಸಿಸ್ಟಮ್ ಇದೆ ಇಂಟೆಸ್ಟೈನ್ಗೆ, ಡೈಜೆಷನ್ಗೆ, ದಟ್ ಈಸ್ hepatic portal system. It is a unique network of veins that carry blood from the digestive organs such as stomach, intestine, spleen, and pancreas. These are connected to the liver and it circulate the blood before to the rest of the body. ಇಲ್ಲೇನಾಗುತ್ತೆ, ಕಂಪ್ಲೀಟ್ ಬಾಡಿಗೆ ಸರ್ಕ್ಯುಲೇಟ್ ಆಗೋಕ್ಕಿಂತ ಮುಂಚೆ ಏನ್ ಮಾಡುತ್ತೆ, ಲಿವರ್ಗೆ ಕನೆಕ್ಟ್ ಆಗಿರುವಂತದ್ದು. ಇಲ್ಲಿ ನೋಡಿ, ಇಲ್ಲೆಲ್ಲ ಚಿಕ್ಕದಾಗಿರುವಂತ ವೆಬ್ಗಳಿದೆ ಅಲ್ವಾ, ಇಂಟೆಸ್ಟೈನ್, ಸಣ್ಣ ಕರಳು, ದೊಡ್ಡ ಕರಳು, ಇದ್ರೆಲ್ಲ ಕಡೆನೂ ಕೂಡ ಈ ತರ ಕ್ಯಾಪಿಲರೀಸ್ ಇದೆ. ಇದು ಮೇನ್ ವೇನ್. ಇದು ಯಾವ್ದಕ್ಕೆ ರೀಚ್ ಆಗಿರುವಂತದ್ದು? ಲಿವರಿಗೆ ರೀಚ್ ಆಗಿದೆ.
ಇದನ್ನೇ ನಾವೇನು ಹೇಳ್ತೀವಿ, ಕನೆಕ್ಷನ್ನ ಏನು ಹೇಳ್ತೀವಿ, ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತ ಹೇಳ್ತೀವಿ. ದೆನ್ ಇಲ್ಲಿ ತನಕ ಏನಾಯ್ತು, ಬ್ಲಡ್ ಸಿಸ್ಟಮ್ ಆಯ್ತು. ದೆನ್ look at here, the second fluid is in our body is lymphatic system. ಅಂದ್ರೇನು, ಲಿಂಫ್. ಇದು ನಿಮ್ಮ ಬಾಡಿಯಲ್ಲೆಲ್ಲ, ಮನುಷ್ಯರು ಅಂತ ಹೇಳಿಸ್ಕೊಂಡವ್ರು ಎಲ್ಲರ ಬಾಡಿಯಲ್ಲೂ ಇದೆ ಇದು, ಆಯ್ತಾ. ಹಾಗಾಗಿ ಕಂಪ್ಲೀಟ್ ಆಗಿ ಎಲ್ಲಿಂದ ಎಲ್ಲಿ ತನಕ ರೀಚ್ ಆಗಿದೆ ಇದು, ವೆಬ್ ಲೈಕ್ ಸ್ಟ್ರಕ್ಚರ್ ಫ್ರಮ್ ಹೆಡ್ ಟು ಟೋ. ಟೋ ಅಂದ್ರೇನು, ಕಾಲಿನ ಬೆರಳಿನ ತುದಿ ತನಕನೂ ಕೂಡ ಅರೇಂಜ್ ಆಗಿದೆ. ಇದನ್ನ ನಾವೇನ್ ಹೇಳ್ತೀವಿ, ಲಿಂಫ್ಯಾಟಿಕ್ ಸಿಸ್ಟಮ್. ವಾಟ್ ಈಸ್ ದ್ಯಾಟ್ ಅಂದ್ರೆ, ಇಟ್ಸ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬಾಡೀಸ್ ಇಮ್ಯೂನ್ ಸಿಸ್ಟಮ್. ಹಾಗಾಗಿ ನಮ್ಗೆ ಏನಾದ್ರೂ ಇಮ್ಯುನಿಟಿ ಬೇಕು, ಜೊತೆಗೆ ಕೊರೋನಾ ವೈರಸ್ ತರ ಏನಾದ್ರು ಅಟ್ಯಾಕ್ ಆದಾಗ ನಮ್ಗೆ ಬಾಡಿಗೆ ಸ್ಟ್ರೆಂತ್ ಬೇಕಲ್ವಾ ಬದುಕುಳಿಯೋದಕ್ಕೆ. ಸೊ such cases, all this lymphatic system works well and also provide strongness or immunity. It plays an important role in maintaining healthy fluid level in the body. It also involved in the removing cellular debris. Cellular debris ಅಂದ್ರೇನು, ಕಟ್ಟಾಗಿರುವಂತ ಸೆಲ್ಗಳು ಅಥವಾ ಡ್ಯಾಮೇಜ್ ಆಗಿರುವಂತ ಸೆಲ್ಗಳು, ಅದನ್ನೆಲ್ಲ ಏನ್ ಮಾಡುತ್ತೆ, ಜೊತೆಗೆ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಫ್ರಮ್ ದ ಟಿಶ್ಯೂ. ಫಾರ್ ಎಕ್ಸಾಂಪಲ್ ಫ್ಯಾಟ್ ಮಾಲಿಕ್ಯೂಲ್ ಇರ್ಬೋದು, ಕಂಪ್ಲೀಟ್ ಆಗಿ ಬಾಡಿಗೆ ಅನ್ವಾಂಟೆಡ್ ಆಗಿರೋ ಥಿಂಗ್ ಅನ್ನ ಏನ್ ಮಾಡುತ್ತೆ, ಇದು ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಈ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೀವಿ ಇಲ್ಲಿ, ಲಿಂಫ್ ಸಿಸ್ಟಮ್ ಅಂತ ಹೇಳ್ತೀವಿ. ಲುಕ್ ಎಟ್ ಹಿಯರ್, ಇಂಟೆಸ್ಟೈನ್ ಅಲ್ಲಿ ವಿಲ್ಲೈ ಸ್ಟ್ರಕ್ಚರ್ ಇದೆ ಅಲ್ವಾ, ನಾವು ಮೊನ್ನೆ ಅಬ್ಸಾರ್ಪ್ಷನ್ ಅಲ್ಲಿ ನೋಡಿದ್ವಿ. ಸೊ ಇಲ್ಲೇನಾಯ್ತು, ಕಂಪ್ಲೀಟ್ ಆಗಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಆಲ್ಮೋಸ್ಟ್ ಆಲ್ ಸ್ಕಿನ್ ಕಲರ್ ಸ್ಟ್ರಕ್ಚರ್, ಒಂದು ಕ್ಯಾಪಿಲರಿ ತರನೇ ಇದೆ ಅದು. ಇದನ್ನ ನಾವೇನ್ ಹೇಳ್ತೀವಿ, ಲಿಂಫ್ಯಾಟಿಕ್ ವೆಸಲ್ಸ್ ಅಂತ ಹೇಳ್ತೀವಿ, ಅಥವಾ ಲಿಂಫ್ ವೆಸಲ್ ಅಂತ ಹೇಳ್ತೀವಿ. ಇಂಟೆಸ್ಟೈನ್ ಅಲ್ಲಿ ಅನ್ವಾಂಟೆಡ್ ಥಿಂಗ್ ಏನಾದ್ರು ಇದ್ರೆ ಇದೇನ್ ಮಾಡುತ್ತೆ, ಇದು ಫಸ್ಟ್ ರಿಸೀವ್ ಮಾಡ್ಕೊಳ್ಳುತ್ತೆ. ದೆನ್ ಇಟ್ ಇಮ್ಮಿಡಿಯೇಟ್ಲಿ ಟ್ರಿಗರ್ ದ ಇಮ್ಯೂನ್ ಸಿಸ್ಟಮ್ ಅಂಡ್ ಆಲ್ಸೋ ಕಲೆಕ್ಟ್ ದ ಅನ್ವಾಂಟೆಡ್ ಥಿಂಗ್. ದಟ್ ಈಸ್ it collecting the excess fluid from your body's tissues and returning it to your bloodstream. ಹಾಗಾಗಿ ನೋಡಿ, ತುಂಬಾ ಬ್ಲಡ್ ಅಲ್ಲಿ ಏನಾದ್ರೂ ಬ್ಲಡ್ ಕೆಟ್ಟೋಗಿದ್ರೆ ಅಥವಾ ಬೇರೆ ತರದಲ್ಲಿ ಏನಾದ್ರೂ ಟಾಕ್ಸಿಕ್ ಕೆಮಿಕಲ್ ಕಂಪೋನೆಂಟ್ ಬ್ಲಡ್ ಅಲ್ಲಿ ಹೆವಿಯಾಗಿ ಅಕ್ಯುಮುಲೇಟ್ ಆಗಿದೆ ಅಂತಂದ್ರೆ, ದಟ್ ಈಸ್ ಬಿಕಾಸ್ ಆಫ್ ಯುವರ್ ಹೋಲ್ ಬಾಡಿ ಈಸ್ ಟೋಟಲಿ ಡ್ಯಾಮೇಜ್ಡ್ ವಿತ್ ಕೆಮಿಕಲ್ಸ್. ಆಗೇನಾಗುತ್ತೆ, ಬ್ಲಡ್ ಚೆನ್ನಾಗಿಲ್ದೇ ಇದ್ರೆ ನಿಮ್ಮ ಸ್ಕಿನ್ ಮೇಲೆ ರ್ಯಾಷಸ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅದೆಲ್ಲ ಆಗ್ತಾ ಹೋಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಬ್ಲಡ್ ಕೆಮಿಕಲ್ ಕಂಪೋನೆಂಟ್ ಅಂತ ಹೇಳ್ತೀವಿ. ದ ಲಿಂಫ್ ಸಿಸ್ಟಮ್ ಆಲ್ಸೋ ಸಪೋರ್ಟ್ಸ್ ಹೆಲ್ದಿ ಫ್ಲೂಯಿಡ್ ಲೆವೆಲ್ ಅಂಡ್ ಇಟ್ ಆಲ್ಸೋ ಫಿಲ್ಟರ್ಸ್ ಔಟ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್ ಅಂಡ್ ಅಬ್ನಾರ್ಮಲ್ ಸೆಲ್ ಫ್ರಮ್ ದ ಫ್ಲೂಯಿಡ್. ಕಂಪ್ಲೀಟ್ ಆಗಿ ಫಿಲ್ಟರ್ ತರ ಆಕ್ಟ್ ಮಾಡ್ತಾ ಹೋಗುತ್ತೆ. Then let's come here. That's the last portion of your chapter, the disorder of circulatory system. Okay, yes, there are majorly 6 disorders are there. One is hypertension. Hypertension andrenu, high blood pressure. The second is coronary artery disease ಅಥವಾ atherosclerosis. That means accumulation of high cholesterol in a blood vessels. ಹಾರ್ಟ್ಗೆ ಕನೆಕ್ಟ್ ಆಗಿರುವಂತ ವೆಸಲ್ಸ್ ಅಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗಿದ್ರೆ ಅದನ್ನ ನಾವೇನ್ ಹೇಳ್ತೀವಿ, ಕೊಲೆಸ್ಟಿರಾಲ್. ನಾವೇನ್ ಹೇಳ್ತೀವಿ, ಇದನ್ನ ಆರ್ಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ಓಕೆ, ಆಗ ಬ್ಲಡ್ ಪಂಪ್ ಔಟ್ ಆಗೋದಿಲ್ಲ, ಬ್ಲಡ್ ಕೂಡ ಫ್ಲೋ ಆಗೋದಿಲ್ಲ ಹಾರ್ಟಿಗೆ, ಆಗ ತುಂಬಾ ಪೇನ್ ತರ ಆಕ್ಟಿವೇಟ್ ಆಗುತ್ತೆ. ಸೊ ದಟ್ ಈಸ್ ದ ಆರ್ಥೆರೋಸ್ಕ್ಲೆರೋಸಿಸ್. ದೆನ್ ಥರ್ಡ್ ಈಸ್ angina.
ಆಂಜಿನಾ ಅಂದ್ರೇನು, ಮಸಲ್ ಅಲ್ಲಿ, ಹಾರ್ಟ್ ಅಲ್ಲಿ ಇರುವಂತ ಮಸಲ್ಸ್ ಗಳು ಏನ್ ಮಾಡುತ್ತೆ, ವೀಕ್ ಆಗ್ತಾ ಹೋಗುತ್ತೆ ಅಥವಾ ಸಡನ್ ಆಗಿ ಡ್ಯಾಮೇಜ್ ಆಗುತ್ತೆ. ಆಗ ಕೂಡ ಪಂಪ್ ಔಟ್ ಆಗೋದಿಲ್ಲ, ಕಾಂಟ್ರಾಕ್ಟ್ ಆಗೋದಿಲ್ಲ, ಹಾಗೂ ಹೆವಿ ಪೇನ್ ಬರ್ತಾ ಹೋಗುತ್ತೆ. ದಟ್ ಈಸ್ ಆಂಜಿನಾ. ಅಂಡ್ ದ ಫೋರ್ತ್ ಡಿಸಾರ್ಡರ್ ಈಸ್ ಹಾರ್ಟ್ ಫೇಲಿಯರ್. ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂದ್ರೇನು, ಇದಕ್ಕೆ ಬ್ಯಾಕ್ ಗ್ರೌಂಡ್ ಏನು ಇರೋದಿಲ್ಲ, ಸಡನ್ ಆಗಿ ಹಾರ್ಟ್ ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸೇಷನ್ ಆಗ್ಬೇಕಲ್ವಾ, ಒಂದು ಫೇಸ್ ಆಫ್ ಕಾರ್ಡಿಯಾಕ್ ಸೈಕಲ್ ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಒಂದು ಫೇಸ್ ಆಫ್ ಲೈಫ್ ಸೈಕಲ್ ಅಲ್ಲಿ ಇದು ಡ್ಯಾಮೇಜ್ ಆಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ, ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ. ಆಗ ಕೂಡ ಪರ್ಸನ್ ಡೆತ್ ಆಗೋ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ದೆನ್ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು. ಹಾರ್ಟ್ ಫಂಕ್ಷನ್ ಏನಿದೆ, ಸೈಕಲ್ ಏನಿದೆ, ರಿದಮ್ ಏನಿದೆ, ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇರೋದಿಲ್ಲ. ಯಾವ್ದ್ರಲ್ಲಿ? ಫೇಲಿಯರ್, ಹಾರ್ಟ್ ಫೇಲಿಯರ್. ಅಂದ್ರೆ 2 ಸೈಕಲ್ ಆಗ್ಬೇಕಲ್ವಾ, ಅದು ಒಂದು ಡಬಲ್ ಸರ್ಕ್ಯುಲೇಷನ್ ಸಿಸ್ಟಮ್ ಆಗ್ಬೇಕು. ಆ ತರ ಆಗದೆ ಇದ್ದಾಗ ಏನ್ ಹೇಳ್ತೀವಿ ನಾವು? ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ. ದೆನ್ ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೇನು, ಲೈಫ್ ಟೈಮ್ ಅಲ್ಲಿ ಯಾವುದೇ ಪಾಯಿಂಟ್ ಆಫ್ ಮೂವ್ಮೆಂಟ್ ಅಲ್ಲಿ ಹಾರ್ಟ್ ನಿಂತು ಹೋಗುವಂಥದ್ದು. ಮಸಲ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ದಟ್ ಲೀಡ್ಸ್ ಟು ಹಾರ್ಟ್ ಅರೆಸ್ಟ್. ಅಂದ್ರೇನು, ಕಂಪ್ಲೀಟ್ ಆಗಿ ಫ್ರೀಸ್ ಔಟ್ ಆಗುವಂಥದ್ದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ದೆನ್ ಲಾಸ್ಟ್ is heart attack. Okay, all these are the disorder of which one? Heart. Okay, so all this about heart, body fluids and its circulation. Okay, any doubts? ಏನಾದರೂ doubts ಇದ್ರೆ any doubts? ಏನಾದರೂ ಮತ್ತೆ ಟುಮಾರೋ ಸೆಷನ್ ಅಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಏನಾದರೂ ಇದ್ರೆ ಹೇಳಿ. Yes, any doubts? No doubts? If you have no doubts, okay. ಎಸ್, ನಿಮ್ಗೇನು ಡೌಟ್ಸ್ ಇಲ್ಲ ಅಂತಂದ್ರೆ ಎಸ್, ಅದನ್ನ ನೀಟಾಗಿ ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ಓದ್ತಾ ಹೋಗಿ. ಈ ಚಾಪ್ಟರ್ನ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಎಸ್, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.